ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥವರು ಇತ್ತೀಚಿನ ದಿನಗಳಲ್ಲಿ ಸಖತ್ ಟ್ರೆಂಡ್ ಹುಟ್ಟಾಕಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಇವ್ರದ್ದೇ ಹವಾ. ಟ್ರೋಲರ್ಸ್ ಅವ್ರು ಕೂಡ ಟ್ರೋಲ್ ಮಾಡಿದ್ರು ಕೂಡ ಏನು ಮಾಡಿದ್ರು ಕೇರೆ ಮಾಡಲ್ಲ. ಪ್ರತಿಯೊಂದು ಇವ್ರದ್ದೇ ಆದ ಒಂದು ಸ್ಟೈಲಲ್ಲಿ ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ರೀಲ್ಸ್ ಕ್ವೀನ್ ರೇಷ್ಮಾ ಅವರು. ಬನ್ನಿ, ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ರೇಷ್ಮಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್ ಎಲ್ಲರಿಗೂ. ಈ ವಿಷಯದಿಂದ ಈ ಮಾತಿಂದ ಒಂದು ಟ್ರೋಲ್ ಆಗಿದ್ದೀನಿ. ಅಂದ ನಂದು ಹಾಯ್ ಫ್ರೆಂಡ್ಸ್ ಅನ್ನೋದೇ ಒಂದು ಎಲ್ಲರಿಗೂ ಖುಷಿ ಅಂತೆ ಜನಕ್ಕೆ. ಅದನ್ನು ಏನು ಬೆಳಗ್ಗೆ ಆಯ್ತಂದರೆ ನಾಷ್ಟ ಮಾಡಿದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ನಾನು ರೀಲ್ ಮಾಡೋಕ್ಕೆ ನನಗೆ ಇಷ್ಟ. ಎಲ್ಲರಿಗೂ ಜನತೆಗೆ ನಾನು ಎಂಟರ್ಟೈನ್ಮೆಂಟ್ ಕೊಡಬೇಕಂತ ನನಗೆ ಆಸೆ. ಇದು ಜನರಿಗೆ ಒಂದು ಸ್ವಲ್ಪ ನಿಮ್ಮ ಪರಿಚಯ ಹೇಳೋದಾದರೆ ಫಸ್ಟಿಂದ ನಿಮ್ದು ಒಂದು ಡೈಲಾಗಿಂದನೇ ಸ್ಟಾರ್ಟ್ ಮಾಡ್ತೀರಲ್ಲ. ಓಕೆ, ನಮಗೋಸ್ಕರ ಒಂದು ಪ್ರೀತಿಯಿಂದ ಹಾಗೆ ಒಂದು ಡೈಲಾಗ್ ಹೇಳ್ಬಿಡಿ, ಸ್ಟಾರ್ಟ್ ಮಾಡಿ. ನೀವು ರೀಲ್ಸ್ ಎಲ್ಲ ಮಾಡ್ತೀರಲ್ಲ, ಆ ರೀತಿಯಲ್ಲಿ ಒಂದು ಡೈಲಾಗಿಂದ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್. ಹೆಂಗಿದ್ದೀರಾ ಎಲ್ಲರೂ? ನಾನು ಮಾತಾಡೋದೇ ಈ ಥರ ಡೈರೆಕ್ಟಾಗಿ ಏಕ್ಮಾರ್ದೋತು ಕೂಡ. ಬಟ್ ನಾನು ಔಸಿಕೊಳ್ಳೋದು ಆ ಥರ ಮಾತು, ಈ ಥರ ಮಾತು ಅನ್ನೋದು ಆ ಥರ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನೀವು ನನ್ನ ಬಯಸ್ತಾ ಇದ್ದೀರಾ. ಎಷ್ಟು ಬೇಗ ನನ್ನ ಮುಂದೆ ತಂದಿದ್ದೀರಾ ಅಂತ ದೇವ್ರಿಗೆ ಮಾತ್ರ ಗೊತ್ತು. ಜನತೆ ಪ್ರೀತಿ ಈ ಥರನೇ ಇರಲಿ ಅಂತ ನಾನು ಇಷ್ಟಪಡ್ತೀನಿ. ಓಕೆ ರೇಷ್ಮಾ ಅವರೇ, ನಾವು ನಿಮ್ಮನ್ನು ರೀಲ್ಸಲ್ಲೆಲ್ಲ ನೋಡಿದ್ವಿ. ಓಕೆ, ನೀವು ಯಾವ ಊರವರು ಏನು ಅಂತ? ನಮ್ಮದು ಊರು ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲೂಕು. ನಾನು ಹುಟ್ಟಿರೋ ಊರು ನುಗ್ಗೇಹಳ್ಳಿ ಅಂತ ಚಿಕ್ಕ ಹಳ್ಳಿ. ಅದು ಒಂದು ಆ ಹಳ್ಳೀಲಿ ನಾನು ಹುಟ್ಟಿರೋದು. ನಾನು ಓದಿರೋದು ಬೆಳೆದಿರೋದೆಲ್ಲ ಚನ್ನರಾಯಪಟ್ಟಣ, ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲೂಕು ನಮ್ಮದು. ಅಲ್ಲೇ ಹುಟ್ಟಿರೋದು ಬೆಳೆದಿರೋದೆಲ್ಲ. ನಾವು 2000ಗೆ ಇಲ್ಲಿಗೆ ಬಂದ್ವಿ. ಆವಾಗ ನನಗೆ 10 ವರ್ಷ. ಅಲ್ಲಿ ಬಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ. ಫಸ್ಟು ಮದುವೆ ಆಗೋ ಮುಂಚೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಆಮೇಲೆ ಹಾಸ್ಟೆಲಲ್ಲಿದ್ದೆ, ನಾನು ರಿಸೆಪ್ಷನಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಮ್ಮ ಯಜಮಾನರು ಸಿಕ್ಕಿದ್ದು ನನಗೆ. ಅಲ್ಲಿಂದ ಲವ್ ಆಗಿ 15 ದಿವಸಕ್ಕೆ ನಾವು ಮದುವೆ ಆದ್ವಿ. ನಿಮ್ಮದು ನಿಮ್ಮ ಯಜಮಾನ್ರದ್ದು ಲವ್ ಸ್ಟೋರಿನಾ ಆ ಥರನಾ? ಓಕೆ, ಫಸ್ಟ್ ಸೈಟಲ್ಲೇ ನಿಮ್ಗೆ ಅವ್ರ ಮೇಲೆ ಲವ್ ಆಗೋಯ್ತಾ ಅಂತ? ಇಲ್ಲ, ನಾವು ನೋಡೇ ಇಲ್ಲ. ಅವ್ರ ಮುಖ ನಾನು ನೋಡುತ್ತಿಲ್ಲ, ನನ್ನ ಮುಖ ಅವ್ರು ನೋಡುತ್ತಿಲ್ಲ. 15 ದಿವಸ ಒಂದು 5 ದಿವಸ ಫೋನಲ್ಲೇ ಮಾತಾಡಿದ್ವಿ. 6ನೇ ದಿವಸ ನಮ್ಮ ಯಜಮಾನರು ಬಂದರು ಹಾಸ್ಟ್ಲಿಗೆ. ಅಲ್ಲಿ ನಮ್ಮ ಅಪ್ಪ ಟೆಕ್ಸ್ಪೋರ್ಟ್ ಹೆಡ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು, ಗುರುಗುಂಟೆಪಾಳ್ಯ. ಅಲ್ಲಿ ಕರ್ಕೊಂಡೋಗಿದ್ದೆ. ಆಮೇಲೆ ಅವ್ರು ನೋಡಿದರು. ಆಮೇಲೆ ಅವರು ಸ್ವಲ್ಪ ಕಿರಿಕಿರಿ ಮಾಡಿದರು, ಬೇಡ ನಿಮ್ಮ ಯಜಮಾನರು ಸ್ವಲ್ಪ ರೌಡಿ ಥರ ಇದ್ದಾರೆ ಅಂತ. ಆಮೇಲೆ ನಾನು ಅಂದ್ಕೊಂಡಿಲ್ಲ. ಅವ್ರ ಮಾತು ನನಗೆ ತುಂಬ ಇಷ್ಟ ಆಯಿತು, ನಮ್ಮ ಯಜಮಾನ್ರ ಮಾತು ಇಷ್ಟ ಆಗಿ ಅವ್ರು ನನ್ನ ಮದುವೆ ಆದೆ. ನಿಜವಾಗ್ಲೂ ಅವರು ರೌಡಿನ ಏನು ಅಂತ ನಿಮ್ಗೆ ಅನಿಸಿದ್ದೆ ಅಂತ ಆ ಸಿಚುವೇಶನಲ್ಲಿ? ಅವ್ರ ಮಾತು ತುಂಬ ಸಾಫ್ಟು, ಆಮೇಲೆ ಮನಸ್ಸೂ ಸಾಫ್ಟೇ. ಅವ್ರ ಫೇಸ್ ಆ ಥರ ಇದೆ, ರೌಡಿ ಥರ. ಬಟ್ ಅವ್ರು ರೌಡಿ ಅಲ್ಲ. ಓಕೆ, ಇವಾಗ ಈ ರೀಲ್ಸು ಅದೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಯಾವಾಗ ಸ್ಟಾರ್ಟ್ ಮಾಡಿದಿರಿ? ನಿಮ್ಗೆ ಏನಕ್ಕೆ ಸ್ಟಾರ್ಟ್ ಮಾಡಬೇಕಂತ ಅನಿಸ್ತು ಅಂತ? ನನಗೆ ಚಿಕ್ಕ ಹುಡುಗಿಯಿಂದನೂ ಒಂದು ಕಲೆ ಅಂತ ನನ್ನ ಮನಸ್ಸಲ್ಲೇ ಬಂದ್ಬಿಟ್ಟೈತೆ. ಅದು ಕಣಕಣದಲ್ಲಿ ಕಲೆ ಬಂದಿದೆ. ಅದು ಏನಾರ ಟಮಟೆ ಸೌಟ್ ಕೇಳಿದರೆ ಸಾಕು ಕುಣಿಯೋದು. ಆಮೇಲೆ ಇದು ಹೆಣಕ್ಕೆ ಎತ್ಕೊಂಡು ಹೋಗುವಾಗ ಟಮಟೆ ಹೊಡೆದ್ರೆ ಅಲ್ಲೇ ಕುಣಿತಿದ್ದೀನಂತೆ. ನಮ್ಮ ಅಮ್ಮ ಎಲ್ಲ ಹೊಡೆದು ಒಳಗಡೆ ಕರ್ಕೊಂಡು ಹೋಗ್ತಿದ್ದಂತೆ. ಆ ಥರ ನನಗೆ ಟಮಟೆ ಸೌಟ್ ಕೇಳಿದ್ರೆ ಕುಣಿಬೇಕು ಅಂತ ಹುಚ್ಚು. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಇದಾಗಿ, ಆಮೇಲೆ ಆರ್ಕೆಸ್ಟ್ರಾದಲ್ಲೇ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಶೂಟಿಂಗಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಏನಾರ ಒಂದು ಹಾಡು ಬಂದರೆ, ಸಾಂಗ್ ಬಂದರೆ ಹಂಗೆ ನಾನು ಹಾಡೋದು ಅವ್ರ ಜೊತೆ, ಆ ಥರ ಎಲ್ಲ. ಆಮೇಲೆ ನನ್ನ ಟಿಕ್ಟಾಕ್ ಅಂತ ಫಸ್ಟ್ ಬಂದಿತ್ತು, ಒಂದು 5 ವರ್ಷ ಮುಂಚೆ ಟಿಕ್ಟಾಕ್ ಬಂದಿತ್ತು. ಅದರಲ್ಲಿ ನಾನು ಮಾಡ್ತಾಯಿದ್ದೆ. ಒಂದು 10 ಲೈಕ್ 20 ಲೈಕ್ ಬಂದ್ಬಿಟ್ಟು ತುಂಬ ಖುಷಿ ಆಗೋದು ನನಗೆ. ಒಂದು 10 ಜನ ನನಗೆ ಇಷ್ಟಪಡ್ತಾರಲ್ಲ, ನನಗೂ ಒಂದು 10 ಜನ ಇಷ್ಟಪಡ್ತಾರಾ ಅಂತ. ಆಮೇಲೆ 10 15 ಅಷ್ಟೇ ಸಿಗ್ತಾಯಿತ್ತು ಟಿಕ್ಟಾಕಲ್ಲಿ. ನಾನು ಜಾಸ್ತಿ ಸಿಗ್ತಿರಲಿಲ್ಲ. ಆಮೇಲೆ ಅದು ಬ್ಯಾಂಡ್ ಆಗೋಯ್ತು. ಬ್ಯಾಂಡ್ ಆಯ್ತು ಅಂದರೆ ನನಗೂ ತುಂಬ ಬೇಜಾರಾಯಿತು. ಅಯ್ಯೋ, ಅದಿದ್ದರೆ ಸ್ವಲ್ಪ ನಮಗೆ ಟೈಮ್ ಪಾಸ್ ಆಗೋದು, ಖುಷಿ ಆಗೋದು ಮನಸ್ಸಲ್ಲಿ, ನಾವೊಂದು ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲಿಂದ ಇವಾಗ ಇನ್ಸ್ಟಾಗ್ರಾಮ್ ಅಂತ ಬಂದಿತ್ತು. ನನಗೂ ಅದು ಏನಂತಲೇ ಗೊತ್ತಿರಲಿಲ್ಲ. ನನ್ನ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತಾಯಿದ್ರು. ನನಗೂ ಸ್ವಲ್ಪ ಹಾಕೊಡಮ್ಮ, ಅದುವೇ ನನಗೆ ಅದು ಹಾಕೋಕ್ಕೆ ಬರೋಲ್ಲ. ನನಗೆ ಅಪ್ಲೋಡ್ ಹೆಂಗೆ ಮಾಡೋದು, ಅದು ಕಳ್ಸೋದು ಹೆಂಗೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಾನು 6ನೇ ಕ್ಲಾಸ್ ಓದಿರೋದು, ಮಿಡ್ಲಿ ಸ್ಕೂಲು, ಕನ್ನಡ ಮೀಡಿಯಮ್ಮು. ಏನಂತಲೇ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಹಾಕ್ಕೊಟ್ಟಿದ್ದಕ್ಕೆ ಅವ್ರು ಹಾಕ್ಕೊಟ್ರು, ನಾನು ಅಪ್ಲೋಡ್ ಮಾಡೋದೆಲ್ಲ ಕಲ್ತ್ಕೊಂಡು ನಾನೇ ಹಾಕ್ಕೊತಿದ್ದೆ. ಬಟ್ ನಾನು ವೈರಲ್ ಆಗಿತ್ತಿಲ್ಲ, ಈ ಥರ ಮುಂದೆ ಬಂದಿತ್ತಿಲ್ಲ. ಆವಾಗ ಸಡನ್ನಾಗಿ ನಾನು ಒಂದು ಡೈಲಾಗ್ ಕೇಳಿದೆ ನನ್ನ ಮಗನಿಗೆ. ನನ್ನ ಮಗನೂ ನಾನು ಒಂದು ರೀಲ್ ಮಾಡಿದ್ವಿ, ಅಣ್ಣಯ್ಯ ಫಿಲಮ್ದದು. ಆಮೇಲೆ ಏನಕ್ಕಮ್ಮ ಲೈಕೇ ಬಂದಿಲ್ಲ, 3-4 ಲೈಕ್ ಬಂದಿದೆ, ನಾನು ಬೇಡ, ನೀನು ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಡಿಲೀಟ್ ಮಾಡ್ಬಿಟ್ಟ. ನಂಗೆ ತುಂಬ ಬೇಜಾರಾಯಿತು ನನ್ನ ಮನಸ್ಸಿಗೆ. ನನ್ನ ಮಗನೇ ನನಗೆ ಅರ್ಥ ಮಾಡ್ಕೊಂಡಿಲ್ಲ, ಡಿಲೀಟ್ ಮಾಡ್ಬಿಟ್ನಲ್ಲ. ಅದು ಇಷ್ಟಪಡಲಿ, ಜನ ಇಷ್ಟಪಡ್ದಲೇ ನಂತವ ಇರ್ತಾಯಿತ್ತು ನನ್ನ ಮಗಂದು ಅಂತ ನನಗೆ ಅನಿಸ್ತು. ಆಮೇಲಿಂದ ಬೇಜಾರು ಮಾಡಿಕೊಂಡು ಅದು ನಾನು ಬಾಯಲ್ಲೇ ಹೇಳ್ದೆ, ನೋಡಿ ನನಗೆ ಯಾರು ಹಿಂದೆ ಮುಂದೆ ಇಲ್ಲ, ನನ್ನ ಹತ್ರ ಬೇವರ್ಸಿ ಇದ್ದಂಗೆ ಅಂತ ಹೇಳಿದೆ. ಅದು ವೈರಲ್ ಆಗಿಬಿಡ್ತು ಮಾತು. ಆಮೇಲೆ ಆದಮೇಲೆ ನಮ್ಮ ಅಪ್ಪನಿಗೆ ಹುಷಾರಿತ್ತಿಲ್ಲ. ನಮ್ಮ ಅಪ್ಪನಿಗೆ ಶುಗರ್ ಬಂದ್ಬಿಟ್ಟು ಸ್ವಲ್ಪ ಬೆಳ್ಳು ಕಟ್ ಮಾಡೋರೆ. ನೋಡೋಕೆ ಹೋಗ್ತಿರಲಿಲ್ಲ ನಾನು.
ಅದಕ್ಕೆ ಏನು ಟೈಮೇ ಸಿಗ್ತಿರಲಿಲ್ಲ ನನಗೆ. ಮಕ್ಕಳದು ಬ್ಯುಸಿ, ನಾಷ್ಟ ಮಾಡಬೇಕು, ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ಹೆಣ್ಮಕ್ಳು ಅಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ ಅದು. ಆಮೇಲೆ ನನಗೆ ಬ್ಯುಸಿ ಆಗಿಬಿಟ್ಟಿದ್ದೆ, ನಾನು ಬೆಂಗಳೂರಲ್ಲಿ ಇದ್ದೀನಲ್ಲ, ಅದಕ್ಕೆ ಬಾಮ ಅಂತ ಹೇಳ್ತಿದ್ರು. ನಾನು ಇದು ಇದರಲ್ಲಿ ಹೇಳಿದೆ, ನೀವು ಹೇಳಿ ನನಗೆ, ಜನತೆ ಹೇಳಿ ನನಗೆ ಕಮೆಂಟ್ಸ್ ಮಾಡಿ ನಾನು ಹೋಗ್ಬೇಕು ನಾವು ಅಪ್ಪನ ನೋಡೋಕ್ಕೆ ಇಲ್ವೋ ಅಂತ ಹೇಳ್ಬಿಟ್ಟು ಅದು ವೈರಲ್ ಆಗಿಬಿಡ್ತು. ಅಪ್ಪನ ನೋಡೋಕ್ಕೆ ಮಾರಾಯ ನೀನು ಹೋಗ್ಬೇಕೋ ಬೇಡೋ ಅಂತ ಕೇಳ್ತಿದ್ದೀಯಲ್ಲ ಮಾರಾಯ ಗೀತಿ, ನೀನು ಫಸ್ಟು ಹೋಗು ಅಂತ ಹೇಳ್ಬಿಟ್ಟು ಅದೊಂದು ವೈರಲ್ ಆಯಿತು. ಅವಾಗಲಿಂದ ವೈರಲ್ ಹಿಂಗೆ ಆಗ್ತಾಯಿದೆ. ನಿಮಗೆ ಅಂದರೆ ನಿಮ್ಮ ಒಂದು ಕಲೆ ಇತ್ತು ನಿಮ್ಮಲ್ಲಿ, ಆದ ಕಾರಣಕ್ಕೋಸ್ಕರ ನೀವು ರೀಲ್ಸ್ ಸ್ಟಾರ್ಟ್ ಮಾಡಿದ್ದೆ, ಅದೇ ಒಂದು ಕಾರಣಕ್ಕೋಸ್ಕರ, ಅಥವಾ ನಾನೇನೋ ಒಂದು ಫೇಮಸ್ ಆಗಬೇಕು ಆ ಥರದಲ್ಲಿ ಏನು ಸ್ಟಾರ್ಟ್ ಮಾಡಿದ್ದೆ ಏನು ಅಂತ? ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಫೇಮಸ್ ಆಗ್ತೀನಿ, ನಾನು ಮುಂದೆ ಬರ್ತೀನಿ ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮಪ್ಪ ಹೋಗುವಾಗ ಬಸ್ಸಲ್ಲೂ ಅದೇ ಹೇಳಿದ್ದು, ಕರ್ನಾಟಕ ಜನತೆ ನಿನ್ನ ಹಿಂದೆ ಇದ್ದಾರೆ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬಾಂಧವರು ನಮ್ಮ ನಿನ್ನ ತಲೆ ಮೇಲೆ ಯಾವತ್ತೂ ಆಶೀರ್ವಾದ ಇದ್ದೇ ಅವ್ರಿಗೆ. ಅಪ್ಪ ಅಮ್ಮ ದೂರ ಇದ್ದಾರೆ ಅಂತ ನೀನು ತಿಳ್ಕೊಬೇಡ, ನಾನು ದೂರ ಇದ್ರೇನು ಜನತೆ ನಿಮ್ಮ ತಲೆ ಮೇಲೆ ಯಾವತ್ತೂ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋದರು. ಹಂಗೆ ಅವ್ರ ಆಶೀರ್ವಾದ ನನಗೆ ಇವತ್ತು ಕೆಲ್ಸಕ್ಕೆ ಬಂತು. ಇವಾಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನು ತುಂಬ ಟ್ರೋಲ್ ಮಾಡ್ತಾರೆ, ಅದಕ್ಕನ್ನೆಲ್ಲ ಯಾವ ರೀತಿ ರಿಸೀವ್ ಮಾಡ್ಕೋತೀರಾ, ಅದಕ್ಕೆ ಏನು ಹೇಳ್ತೀರಾ ಅಂತ? ನನಗೆ ಓದೋಕ್ಕೆ ಬರಲ್ಲ, ನಾನು ಓದೋದು ಇಲ್ಲ, ಕಮೆಂಟ್ಸ್ ಎಲ್ಲ ನಾನು ಓದಲ್ಲ. ಯಾರು ನನ್ನ ಫ್ರೆಂಡ್ ಹೇಳ್ತಾರೆ ಈ ಥರ ಟ್ರೋಲ್ ಮಾಡ್ತಾವ್ರೆ, ಆ ಥರ ಟ್ರೋಲ್ ಮಾಡ್ತಾವ್ರೆ ಅಂತ, ನನಗಿನ್ನೂ ಜಾಸ್ತಿ ಖುಷಿ ಆಗುತ್ತೆ ಅವ್ರಿಗೆ ನೋಡಿ. ಯಾಕಂದರೆ ಟ್ರೋಲ್ ಮಾಡ್ತಾರಲ್ಲ, ಅವರಿಂದ ನಾವು ಬೆಳೀತಾ ಇದ್ದೀವಿ. ಅವ್ರಿಗೆ ನಾವೇನಂತ ಹೇಳಬೇಕು, ಏನೂ ಹೇಳಲ್ಲ. ಅವರಿಂದ ಟ್ರೋಲ್ ಮಾಡ್ತಿರೋ ಜನತೆಯಿಂದ ನಾವು ಬೆಳೀತಾ ಇದ್ದೀವಿ. ಅಂಥವ್ರು ಏನು ಹೇಳಬೇಕು, ಅವ್ರಿಗೆ ಆಶೀರ್ವಾದ ಕೊಡ್ಬೇಕು ನಾವು. ನಿಮ್ಮ ಕಡೆಯಿಂದ ನಾವು ಬೆಳೀತಿದ್ದೀವಿ ಅಣ್ಣ, ನಿಮ್ಗೆ ಚೆನ್ನಾಗಿರಲಿ ಅವ್ರ ದೇವರು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬೇಕಾದ್ರೆ ಇನ್ನು ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ, ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಆಗಿದ್ರು ಅವ್ರು ನನಗೆ ಆಶೀರ್ವಾದ ಕೊಟ್ಟಂಗೆ. ನಿಜ, ಅವರೇ ಬ್ಯಾಡ್ ಕಮೆಂಟ್ಸ್ ಆಗ್ತಾ ಒಳ್ಳೆ ಕಮೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವ್ರು ಇವಾಗ. ಯಾಕಂದರೆ ನಾನು ಓದಲ್ಲ, ನಾವು ತಲೆ ಕೆಟ್ಟಿಸ್ಕೊಳ್ಳಲ್ಲ, ನನಗೆ ಓದೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಓದಲ್ವಲ್ಲ, ಅದೊಂದು ಇದಾಗಿತ್ತು. ಓದ್ತಾಯಿದ್ರೆ ಮೋಸ್ಟ್ಲಿ ನಾನು ಓದ್ತಾಯಿದ್ರೆ ಅಯ್ಯೋ ಮಾಡೋದೇ ಬೇಡ, ಯಾರ್ಯಾರೋ ಏನೇನೋ ಅಂದ್ಬಿಡ್ತಾರಲ್ಲ ಅಂತ ನನ್ನ ಮನಸ್ಸಲ್ಲಿ ಬರ್ತಿದ್ದೇನೋ. ಅದಕ್ಕೆ ಆ ದೇವ್ರು ನನಗೆ ವಿದ್ಯೆನೇ ಕೊಟ್ಟಿಲ್ಲ. ಈ ಟ್ರೋಲ್ ಮಾಡೋರ್ಗೂ ನೀವು ತಲೆ ಕೆಡಿಸ್ಕೊಳ್ಳಲ್ಲ, ಬ್ಯಾಡ್ ಕಮೆಂಟ್ ಹಾಕೋರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟಿನಲ್ಲಿ ನೀವು ರೀಲ್ಸ್ ಮಾಡೋದಂತೂ ಬಿಡಲ್ಲ, ಮಾಡ್ತಾನೆ ಇರ್ತೀರಾ. ನಮ್ಮ ಯಜಮಾನ್ರು ಹೊಡೆದ್ರು ಏನೋ, ನನಗೆ ಬಡಿದ್ರೇನೋ, ನನಗೆ ಯಾರು ಏನು ಅಂದರೆ ಏನೋ, ನಮ್ಮ ಯಜಮಾನ್ರಿಗೆ ಬೇಕಾದ್ರೆ ಬಿಟ್ಬಿಡ್ತೀನಿ, ಇದು ರೀಲ್ಸ್ ಮಾತ್ರ ಬಿಡಲ್ಲ ಅಂತ ಒಂದು ಇದರಲ್ಲಿ ಹೇಳಿದ್ದೆ ರೀಲಲ್ಲಿ. ಅದು ರೀಲೇ ಅದು, ಒಟ್ಟಿನಲ್ಲಿ ರಿಯಲೂ ಇದೆ. ನಮ್ಮ ಯಜಮಾನ್ರು ಬಿಟ್ಟೋಗಲ್ಲ, ಯಾಕಂದರೆ ನಾವು ಲವ್ ಮ್ಯಾರೇಜ್ ಆಗಿರೋದು. ಅವರೇ ಸಾಕಾಗ್ಬಿಟ್ಟು ನೀನು ಮಾಡಮ್ಮ ತಾಯಿ, ನೀನು ಮಾರಾಗಿತ್ತು, ನೀನು ಮಾಡು ಅಂತ ಹೇಳ್ಬಿಟ್ರು ನಮ್ಮ ಯಜಮಾನ್ರೆ. ಅಂದರೆ ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ಕೆಲವು ನಿಮ್ಮ ರೀಲ್ಸ್ ಎಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ನನಗೆ ಹೊಡಿತಾ ಇದ್ದಾರೆ, ಬೆಂಕಿ ಹಚ್ಚುತ್ತಾ ಇದ್ದಾರೆ, ಆ ಥರದ್ದೆಲ್ಲ ನಾನು ನೋಡಿದ್ದೆ. ಅದು ನಿಜನಾ ಅಥವಾ ಸುಳ್ಳ? ಈಗ ಫೇಮಸ್ ಲೈಕ್ಗೋಸ್ಕರ ಈ ಥರ ಮಾಡಿದ್ದೆ ಅಥವಾ ನಿಜನಾ ಏನು ಅಂತ? ಅದು ಫೇಕ್ ಏನೂ ಇಲ್ಲ. ಅದು ಅವ್ರ ಫ್ರೆಂಡು ನೋಡೋ ನಿನ್ನ ಹೆಂಡ್ತಿಗೆ ಈ ಥರ ಟ್ರೋಲ್ ಮಾಡ್ಬಿಟ್ಟವ್ರೆ, ಈ ಥರ ಮಾಡ್ಬಿಟ್ಟವ್ರೆ, ಯಾಕೆ ಅದಕ್ಕೆ ಈ ಥರ ಮಾಡ್ತವ್ರೆ, ಆ ಥರ ಮಾಡ್ತವ್ರೆ ಅಂತ ಅವ್ರಿಗೆ ಸ್ವಲ್ಪ ಜನ ಹೇಳ್ಬಿಟ್ಟವ್ರೆ. ಅದು ಅವರು ಟೆನ್ಷನ್ ತೊಗೊಂಡು ಸ್ವಲ್ಪ, ನಿಮಗೆ ಗೊತ್ತಲ್ಲ ಇವಾಗಂತೂ ಎಲ್ಲರೂ ಎಣ್ಣೆ ಹೊಡಿತಾರೆ, ಇಲ್ಲ ಅನ್ನಲ್ಲ, ಎಲ್ಲರೂ ಮನೆ ಇದರಲ್ಲೇ ಇದೆ. ಬಟ್ ಅವರು ಸ್ವಲ್ಪ ಹಾಕ್ಕೊಂಡು ಬಂದಾಗ ಆ ಥರ ಮಾಡಿದರು. ಅದಕ್ಕೋಸ್ಕರ ನಾನು ಈ ಥರ ಹಾಕೋರೆ, ಈ ಥರ ಮಾಡ್ತವ್ರೆ ಅಂತ ಹೇಳಿದೆ ಅಷ್ಟೇ. ಅದು ಸುಳ್ಳಿಲ್ಲ, ನಿಜಾನೇ. ಆವಾಗ ಅವರೇ ಹೇಳಿದರು, ಅಮ್ಮ ನಾನು ಏನು ಮಾಡಿದ್ರು ನೀನು ಬಿಡ್ತಾ ಇಲ್ಲ, ನೀನು ಮಾಡಮ್ಮ ತಾಯಿ, ಮಾರಾಗಿತ್ತಿ ನೀನು ಮಾಡು ಅಂತ ಹೇಳಿದ್ರು. ಅವರೇ ಸಪೋರ್ಟಿಂಗ್ ಮಾಡ್ತಾರೆ ಇವಾಗ, ಎಲ್ಲ ಸಪೋರ್ಟಿಂಗ್ ಅವ್ರದ್ದೇ. ನೀನು ಮಾಡಮ್ಮ, ಯಾರು ಏನಂದ್ರೆ ನಾನಿದ್ದೀನಿ ಬ್ಯಾಕ್ಗ್ರೌಂಡ್ ಅಂತ ಇದು ಮಾಡ್ತಾರೆ. ಇವಾಗ ನಾನು ಕೇಳ್ಪಟ್ಟೆ, ಇಲ್ಲ ನಿಮ್ಮನ್ನು ಮೀಟ್ ಮಾಡೋಕ್ಕೆಲ್ಲ ಜನರೆಲ್ಲ ಬರ್ತಾರಂತೆ, ಸೆಲ್ಫಿ ತೊಗೋತಾರಂತೆ, ಹೇಗೆ ಇದನ್ನೆಲ್ಲ? ಆ ದೇವ್ರಿಗೆ ಮಾತ್ರ ಗೊತ್ತು. ಆ ದೇವ್ರು ಬೆಳೆಸಿರೋದು ಕೈ ಹಿಡ್ದು, ಆ ಜನತೆ ಬೆಳೆಸಿರೋದು, ಆ ದೇವ್ರ ರೂಪದಲ್ಲಿ ಜನತೆ ಬಂತಾರತ್ತೆ. ಇವಾಗ ನಮಗೆ ಊಟಕ್ಕಿಲ್ಲ ಅಂದರೆ ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋಂಗೇ ಇಲ್ಲ. ಒಂದು ಯಾರೋ ಒಬ್ಬರು ಜನ ಬಂದ್ಬಿಟ್ಟು ನಮ್ಗೆ ಊಟ ಕೊಡ್ತಾರೆ. ಆ ರೂಪದಲ್ಲಿ, ಆ ದೇವ್ರ ರೂಪದಲ್ಲಿ ಜನತೆ ಬರೋದು, ಆ ಜನತೆನೇ ಕೈ ಹಿಡ್ದಿರೋದು. ನಾನು ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಜನತೆಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಬೆಳೆಸಿರೋದು ಜನತೆನೇ. ಇವಾಗ ರೀಲ್ಸ್ ಮಾಡ್ಕೊಂಡಿದ್ದೀರಾ, ಓಕೆ, ಮುಂದೆ ಏನಾದರೂ ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು, ಆ ಥರದ್ದು ಏನಾದರೂ ಆಸೆ ಇದೆಯಾ ಅಂತ ನಿಮಗೆ? ತುಂಬ ಆಸೆ ಇದೆ, ತುಂಬ ಆಸೆ ಇದೆ. ನನಗಂತೂ ಸೀರಿಯಲ್ ಮಾಡಬೇಕು, ಪಿಕ್ಚರಲ್ಲಿ ಬರಬೇಕು. ಅದಕ್ಕೆ ರೋಲೇ ಆಗಲಿ, ತಾಯಿ ರೋಲೇ ಆಗಲಿ, ಅಕ್ಕನ ರೋಲೇ ಆಗಲಿ, ಏನು ರೋಲ್ ಕೊಟ್ಟರು ಮಾಡ್ತೀನಿ ನಾನು. ಅದಕ್ಕಂತ ಏನಿಲ್ಲ, ನನಗೆ ಇದೇ ಬೇಕು ಅದೇ ಬೇಕು ಅಂತ ಅಹಂಕಾರ ಯಾವತ್ತೂ ನನಗೆ ಇಲ್ಲ. ನಾನು ಆ ಕಾಲ ಮರೆಯೋಕ್ಕೂ ಆಗಲ್ಲ. ನಮ್ಮಲ್ಲಿ ಒಂದು ಟೈಮಲ್ಲಿ ನಾವು ಗಂಜಿ ಕುಡ್ಕೊಂಡು ಅಂಬ್ಲಿ ಕುಡ್ಕೊಂಡು ಮಲ್ಕೊತಾ ಇದ್ವಿ. ನಮ್ಮ ಮನೇಲಿ ಅಷ್ಟು ಕಷ್ಟ ಪಟ್ಟು ನಾನು ಈ ಥರ ಬಂದಿರೋದು. ನಮ್ಮ ಕಷ್ಟ ಏನು ಅಂತ ನಾನು ತುಂಬ ಅನುಭವ ಆಗಿದೆ ನನ್ನ ಜೀವನದಲ್ಲಿ. ಕಷ್ಟ ಅಂದರೆ ಏನು, ಊಟದ ಸಮಯದಲ್ಲಿ ಊಟ ಇತ್ತಿಲ್ಲ ನಮಗೆ ಹೊಟ್ಟೆಗೆ, ಆ ಥರ ಸಮಯದಲ್ಲೇ ನಾವು ನೀರು ಕುಡ್ಕೊಂಡು ಮಲ್ಕೊಂಡಿದ್ದೀವಿ. ಆ ಥರ ಸಮಯ ನಾನು ಮರೆಯೋಕ್ಕೆ ಆಗಲ್ಲ. ಒಂದೊಂದು ಡಿಪೋ ಹಾಕಿಗೂ ನಾವು ತುಂಬ ಕಷ್ಟಪಟ್ಟಿದ್ವಿ. ನಮ್ಮ ಅತ್ತೆ ಅಲ್ಲಿಂದ ಚಿಕ್ಕ ಬಸ್ತಿಲಿದ್ವಿ ನಾವು. ನಮ್ಮ ಅತ್ತೆ ತೊಗೊಂಬಂದು ಕೊಡ್ತಾಯಿದ್ರು ಒಂದು 5 kg ಅಕ್ಕಿ, 10 kg ಅಕ್ಕಿ. ಋಣ ಮರೆಯೋಕ್ಕಾಗಲ್ಲ ನನಗೆ.
ಇದೂ ದಿನಾನೂ ಮರೆಯೋಕ್ಕಾಗಲ್ಲ ನನಗೆ. ಓಕೆ, ಸೀರಿಯಲ್ ಮಾಡಬೇಕು, ಸಿನಿಮಾ ಮಾಡಬೇಕು ನಿಮ್ಮ ಆಸೆ ಕನಸು ಅಂತ ಹೇಳಿದ್ರಿ. ನೀವು ಅಕಸ್ಮಾತ್ ಎಲ್ಲರೂ ಹೀರೋಯಿನ್ ಆಗಿ ಒಂದು ಚಾನ್ಸ್ ಸಿಕ್ಕಿದ್ರೆ, ಒಬ್ಬ ಹೀರೋ ಅಂತ ಇದ್ದರೆ ಯಾವ ಹೀರೋ ಜೊತೆ ನೀವು ಆ್ಯಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಂತ? ನಿಮಗೆ ಪರ್ಸ್ನಲ್ ಆಗಿ ಒಂದು ಹೀರೋ ಇಷ್ಟ ಅಂತಿದ್ರೆ ಯಾರು ಅಂತ? ಹೀರೋ ಅಂದರೆ ರವಿಚಂದ್ರನ್ ಸಾರೇ ಇಷ್ಟ. ಅಂದರೆ ಅವ್ರ ಅಕ್ಕನ ರೋಲು ಏನೋ ಕೊಟ್ಟರೆ ಮಾಡ್ತೀನಿ. ನಾನು ಹೀರೋಯಿನ್ ಆಗಬೇಕಂತ ನಂಗೆ ಆಸೆ ಇಲ್ಲ. ಅಕ್ಕನ ರೋಲು, ತಂಗಿ ರೋಲು, ತಾಯಿ ರೋಲ್ ಕೊಟ್ಟರೆ ಯಾವ ಹೀರೋ ಆದರೂ ಪರವಾಗಿಲ್ಲ ನನಗೆ. ಎಲ್ಲ ಹೀರೋನು ಚೆನ್ನಾಗೇ ಇದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ನಾವು ಕರ್ನಾಟಕದಲ್ಲಿ ಇರೋದು, ಹಿಂದೂಸ್ತಾನಲ್ಲಿ ಇರೋದು ನಾವು. ಈ ಕರ್ನಾಟಕದಲ್ಲಿ ಎಷ್ಟು ಹೀರೋ ಕೆಲಸ ಮಾಡ್ತಾರೋ ಅಷ್ಟೆಲ್ಲ ಹೆಮ್ಮೆ ನಮಗೆ. ಈ ಹೀರೋ ಕರ್ನಾಟಕದಲ್ಲಿ ಹೀರೋ ಯಾರೇ ಆಗಲಿ ಅವ್ರ ಹೀರೋ ತಾಯಿನೋ ಅಕ್ಕನೋ ಮಾಡಿ ಅಂದರೂ ಮಾಡ್ತೀನಿ. ಓಕೆ, ರಿಷ್ಮಾ ಅವ್ರು ಹೇಳಿದರು ಪ್ರತಿಯೊಬ್ಬರು ಹೀರೋ ಕೂಡ ಇಷ್ಟ ಅಂತ ಹೇಳಿದರು. ತುಂಬ ಇಷ್ಟ ಆದಂಥವ್ರು ನಮ್ಮ ರವಿ ಸರ್ ಅಂತೆ. ರವಿ ಸರ್ ಅಂದರೆ ತುಂಬ ಇಷ್ಟ ಅಂತ ಇವ್ರಿಗೆ. ಈ ಮೂಲಕ ರವಿ ಸರ್ಗೆ ನೀವೇನಾದರೂ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ನಾನಂತೂ ತುಂಬ 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 ಹುಚ್ಚು ಫ್ಯಾನು ನಿಮ್ಮದು, ಹೇಳ್ಕೊಳಕ್ಕಾಗಲ್ಲ. ನಾನಂತೂ ಯಾವುದೇ ಸಾಂಗ್ ಬಂದಲಿ ನಾನು ಇದರಲ್ಲಿ ನೋಡಿಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮ್ಮದೇ ಸಾಂಗ್ ಜಾಸ್ತಿ ಮಾಡೋದು. ನಮ್ಮ ಯಜಮಾನ್ರಿಗೆ ಕರ್ಕೊಂಡ್ಬಿಡ್ತೀನಿ. ಅದು ಕಾಯಿ ನುಗ್ಗೆಕಾಯಿ ಅದು ಫೇಮಸ್ ಆಗಿಬಿಟ್ಟೈತೆ. ಹೋಗ್ಬಿಟ್ಟು ಕುಣಿದ್ಬಿಟ್ಟು ನಾನು ಅಲ್ಲಿ ಮಂಚದ ಮೇಲೆ ನಮ್ಮ ಯಜಮಾನ್ರು ತೊಗೊಂಡು, ಅದು ನಲ್ಲಿಕಾಯಿನೂ ತೊಗೊಂಡಿಲ್ಲ, ಬ್ಯಾಲ್ಕಾಯಿ ದಪ್ಪ ಬ್ಯಾಲ್ಕಾಯಿ ತೊಗೊಂಬಿಟ್ಟು ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಅಂತ ಎಲ್ಲ ಮಹಿಮೆ ಅವ್ರ ಮೇಲೆ ತೋರಿಸ್ಬಿಟ್ಟಿದ್ದೀನಿ. ಅಕಸ್ಮಾತ್ ನಾನು ತಿಳ್ಕೊಂಡೆ ನೀವೇ ಕೂತಿದ್ದೀರಾ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು. ಪುಣ್ಯವಂತರು ನಿಮ್ಗೆ ನೋಡೋರು, ನೀವು ಮಾತಾಡೋರು. ನನಗೆ ಅದು ಅದೃಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಜೊತೆ ಮಾತಾಡೋದು, ನಾನು ಮಾತಾಡೋದು ಅದೃಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ವಿಡಿಯೋ ನೀವು ನೋಡಲ್ಲ ಅನಿಸುತ್ತೆ, ಬಟ್ ಪ್ಲೀಸ್ ನನಗೆ ಆ ಥರ ಇದ್ದರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ. ಒಂದ್ಸಲಿ ಕರೆಸ್ಕೊಳ್ಳಿ, ನನ್ನ ಜೊತೆ ಮಾತಾಡಿ ಅಂತ ನಾನು ಇಷ್ಟಪಡ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ. ಅವ್ರ ಜೊತೆ ಒಂದು ರೀಲ್ಸ್ ಮಾಡೋಕ್ಕಂತ ಆಸೆ. ಹೋದ ತಕ್ಷಣ ಒಂದು ರೀಲ್ಸ್ ಮಾಡಲೇಬೇಕು ರವಿ ಮಾಮ ಅಂತ ಹೇಳ್ತೀನಿ. ಒಂದು ರೀಲ್ ಮಾಡಲೇಬೇಕು ಅವ್ರ ಜೊತೆ ಅಂತ ನನಗೆ ತುಂಬ ಆಸೆ. ಏನು ಬಿಟ್ಟರು ಕೂಡ ಈ ರೀಲ್ಸ್ ಮೊಬೈಲ್ ಅಂತೂ ನೀವು ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಹೇಗೆ ಅದಕ್ಕೆ ತುಂಬ ಅಡಿಕ್ಟ್ ಆಗಿದ್ರೆ ಏನು ಅಂತ? ನಿಜನೇ ಹೇಳ್ತಿರೋದು. ಅದರಲ್ಲಿ ತುಂಬ ಅಡಿಕ್ಟ್ ಆಗಿಬಿಡ್ತಿದ್ದೀನಿ ನಾನು. ತುಂಬ ಹುಚ್ಚು ಆಗ್ಬಿಟ್ಟೈತೆ ನನಗೆ. ಒಂದು ದಿವಸಕ್ಕೆ ನಾನು 10 ರೀಲ್ ಮಾಡಿಲ್ಲ ಅಂದರೆ ನನಗೆ ಇರೋಕ್ಕೆ ಆಗೋಲ್ಲ. ಅದು ನಾನು ಹೇಳಿಸ್ಕೊಂಡೇ ಮಾಡ್ತಾಯಿರ್ತೀನಿ. 5 ಆಗಿದೆ, ಇನ್ನೊಂದು 2 ಮಾಡೋಣ, 7 ಆಗುತ್ತೆ, ಇನ್ನೊಂದು 2 ಮಾಡೋಣ, 9 ಆಗುತ್ತೆ ಅಂತ. ಆಮೇಲೆ ಸತಿ ನಾನು ಇನ್ಸ್ಟಾಗ್ರಾಮ್ ತೆಗಿತಾ ಇರ್ತೀನಿ, ನೋಡ್ತಾ ಇರ್ತೀನಿ ಎಷ್ಟು ಲೈಕ್ ಆಗಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ. ನನಗೆ ಕಮೆಂಟ್ಸ್ ಅಂತೂ ಓದಲ್ಲ ನಾನು. ಫಾಲೋ ಮಾಡೋರ ನನಗೆ ಅದು ಇನ್ನೊಂದು ಕಳಿಸ್ಕೊತಾರಲ್ಲ, ಅದು ಶೇರ್ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ ನಾನು. ನನಗೆ ತುಂಬ ಇಷ್ಟ. ನಿಮ್ಮದು ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾರೆ ಕೂಡ, ಅವರು ಕೂಡ ಆ್ಯಕ್ಟ್ ಮಾಡ್ತಾರೆ ನಿಮ್ಮ ವಾಯ್ಸ್ಗೆ. ನಿಮಗೆ ನಿಮ್ಮ ವಾಯ್ಸನ್ನೇ ಬೇರೆಯವ್ರು ಆ್ಯಕ್ಟ್ ಮಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ? ಅಯ್ಯೋ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ನೋಡ್ಬಿಟ್ಟು. ಸಿಕ್ಕಾಪಟ್ಟೆ ಖುಷಿ. ನನ್ನ ಥರನೇ ಮಾಡ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು ನಾನೇ ಹಾರ್ಟ್ ಕೊಡ್ತೀನಿ ಅವ್ರಿಗೆ. ನಾನೇ ಅವ್ರಿಗೆ ಇದು ಮಾಡಿ ಆಮೇಲೆ ಕಮೆಂಟ್ಸ್ ಅಂತ ಮಾಡೋಕ್ಕೆ ಬರಲ್ಲ ನನಗೆ. ನಗ್ಬಿಟ್ಟು ಕಳಿಸ್ತೀನಿ, ಇಲ್ಲಾಂದರೆ ಬೆಂಕಿ ಕಳಿಸ್ತೀನಿ. ಸೆಲೆಬ್ರಿಟೀಸ್ ಕೂಡ ನಿಮ್ಮ ವಾಯ್ಸ್ಗೆ ಡಬ್ ಮಾಡ್ತಿದ್ದಾರೆ. ಹೌದಾ? ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಥ್ಯಾಂಕ್ಸ್ ನೀವು ಮಾಡ್ತಿರೋದಕ್ಕೆ. ನಾನು ಯಾವತ್ತೂ ನಿಮ್ಮದು ಚಿರುಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಈ ಥರ ಮಾಡ್ತೀನಿ, ನನ್ನ ಮಾತು ಅಷ್ಟು ಹೋಗುತ್ತೆ, ಜನತೆ ಹೃದಯಕ್ಕೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮಿಂದ ನಂಗೆ ತುಂಬ ಖುಷಿ ಆಗ್ತಿದೆ. ನಿಮಗೆಲ್ಲ ಈ ಥರನೇ ನನಗೆ ಬೆಳೆಸ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಜನರು ಕೂಡ ನಿಮ್ಮ ಮಾತು ತುಂಬ ಇಷ್ಟಪಡ್ತಾರೆ. ಇನ್ನೇನು ಅಂದರೆ ರಿಷ್ಮಾ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ, ಅವ್ರನ್ನ ಕಳಿಸ್ಬೇಕು ಅಂತ ನಾನು ಕೆಲವು ಕಮೆಂಟ್ಸ್ಗಳನ್ನೆಲ್ಲ ನೋಡ್ತಾ ಇದ್ದೇನೆ. ನಿಮ್ಗೆ ಏನಾದರೂ ಆಸೆ ಇದೆಯಾ ಬಿಗ್ ಬಾಸ್ಗೆ ಹೋಗಬೇಕು, ಆ ಥರದ್ದು ಏನಾದರೂ ಆಸೆ ಇದೆಯಾ ಅಂತ ನಿಮಗೆ? ಅಂದರೆ ಆಸೆ ಇದೆ. ಅದು ಜಗಳ ಆಡೋದು, ಆಮೇಲೆ ಒಳಗಡೆ ಏನಾರು ಇಂಗ್ಲೀಷಲ್ಲಿ ಬೈತಾ ಇರ್ತಾರೆ ನೋಡಿ, ಆವಾಗ ನಾನು ನಗ್ತಾ ಇರ್ತೀನಿ. ನನಗೇನೋ ಖುಷಿ ಅಂತ ಹೇಳ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬೈದರು ನನಗೆ, ನಾನು ನಗ್ತಾ ಇರ್ತೀನಿ ಬೇಕಾದರೆ. ಯಾಕಂದರೆ ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ. ಆ್ಯಕ್ಚುಲಾಗಿ ನನಗೆ ಇಂಗ್ಲೀಷ್ ಅದು ಮಾತಾಡೋಕ್ಕೂ ಬರಲ್ಲ. ಅವ್ರು ಮಾತಾಡ್ತಾ ಇದ್ರು ನಾನು ನಗ್ತಾ ಇರ್ತೀನಿ ಬೇಕಾದರೆ. ಅವ್ರು ಏನೋ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊತೀನಿ ಅಷ್ಟೇ. ಆಮೇಲೆ ಕನ್ನಡನೂ ಅಷ್ಟೇ, ಒಂದು ಸ್ವಲ್ಪ ಹೆಜ್ಜೆ ಮಾಡಿ ಓದ್ಕೋತೀನಿ. ಅಷ್ಟೇನು ಬರಲ್ಲ ನನಗೆ, ಹೆಜ್ಜೆ ಮಾಡಿ ಓದ್ಕೋತೀನಿ ಸ್ವಲ್ಪ. ನನ್ನ ಕ್ವಶನ್ ಏನಂದರೆ, ನೀವು ಬಿಗ್ ಬಾಸ್ಗೆ ಹೋಗ್ತೀರಾ ಇಲ್ವಾ? ಆ ಒಂದು ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಇಲ್ವಾ ಏನು ಅಂತ? ನಾನೇ ಪುಣ್ಯವಂತೆ ಅಲ್ವಾ, ಹೋದರೆ ಅಲ್ಲೇ ದುಬುಕ್ಕಂತ ಬಿದ್ದೋಗ್ತೀನಿ ಸುದೀಪ್ ಸರ್ ಮುಂದೆ ನೋಡ್ಬಿಟ್ಟು. ಪುಣ್ಯವಂತಿನೇ ನಾನು. ಕಳಿಸಿದ್ರೆ ಜನತೆ ಇಷ್ಟಪಟ್ಟು ಕಳಿಸಿದ್ರೆ ನಾನು ಖಂಡಿತ ಹೋಗ್ತೀನಿ. ಯಾಕಂದರೆ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು, ಮಿಡ್ಲಿ ಸ್ಕೂಲು, ಕನ್ನಡ ಮೀಡಿಯಮ್ಮು. ಎಲ್ಲರೂ ಪ್ರೈವೇಟಲ್ಲಿ ಓದ್ತಾರೆ, ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಒಳಗಡೆ ಹೋಗ್ಬಿಟ್ಟು ಅವರೆಲ್ಲ ಎಷ್ಟು ಶುದ್ಧ ಇರ್ತಾರೆ, ಬಾಡಿ ಗೀಡಿ ಎಲ್ಲ ಇರುತ್ತೆ. ಅವ್ರಿಗೆಲ್ಲ ನೋಡ್ಬಿಟ್ಟು ನಂಗೆ ಸುಸ್ತಾಗ್ಬಿಡ್ತಲ್ಲ, ಅಲ್ಲೇ ತಬ್ಬಕ್ಕಂತ ಬಿದ್ದೋಗ್ತೀನೋ ಏನೋ ಗೊತ್ತಿಲ್ಲ. ಓಕೆ, ನೀವು ಅಕಸ್ಮಾತ್ ಎಲ್ಲರೂ ನೀವು ಹೋದರೆ ಅವ್ರ ಜೊತೆ ಎಲ್ಲ ಹೇಗಿರ್ತೀರ? ಅಂದರೆ ಅವರೆಲ್ಲ ವಾದ ಮಾಡ್ತಾರೆ, ಜಗಳ ಮಾಡ್ತಾರೆ, ನಿಮಗೂ ಕೂಡ ವಾದ ಮಾಡೋಕ್ಕೆ ಬರುತ್ತಾ, ಅಥವಾ ನೀವು ಸುಮ್ಮನೆ ಸೈಲೆಂಟ್ ಆಗಿರ್ತೀರಾ ಏನು ಅಂತ? ನೋಡಿ, ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೆಯವನೇ,
ಒಳ್ಳೆ ಮಾತಿಂದ ಮಾತಾಡಿದರೆ ಒಳ್ಳೆಯವರೇ. ನಮ್ಮ ಮನಸ್ಸಿಗೆ ಟಚ್ ಆಗುತ್ತೆ ಒಳ್ಳೆ ಮಾತು. ಕೆಟ್ಟ ಮಾತು ಅಂದರೆ ಒಂದ್ಸಲಿ ಕೇಳ್ಕೊತೀವಿ, 2 ಸಲ ಕೇಳ್ಕೊತೀವಿ, 3ನೇ ಸಲಿಗೆ ಏನು ಮಾಡಬೇಕು ಅದೇ ಮಾಡ್ತಿರ್ತಾನೆ. ಅದೇ 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 ಇಲ್ದಿರೋದು ಮಾತು ಆಡಬಾರ್ದು. ನಂದು ಇರೋದು ವಿಷಯ ಹೇಳಿ ನಾನು ಬೇಕಾದ್ರೆ ತಲೆ ಬಗ್ಗಿಸ್ತೀನಿ. ಇಲ್ದಿರೋದೆಲ್ಲ ಹೇಳಿದ್ರೆ ನಾನು ಬಗ್ಗಲ್ಲ, ನನಗೆ ಇಷ್ಟ ಆಗಲ್ಲ ಅದೆಲ್ಲ. ತುಂಬ ಖಡಕ್ಕಾಗಿ ಮಾತಾಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮದೊಂದು ಡೈಲಾಗ್ ನೋಡಿದ್ದೆ, ಹೆಣ್ಣು ಮುನಿದರೆ ಮಾರಿ ನಾರಿ ಆ ಥರ ಮಾರಿ ಅಂತ ಹೇಳ್ಬಿಟ್ಟು, ಒಂದ್ಸರಿ ಹೇಳಿ ನೋಡೋಣ. ದಾಲ್ಲೆತ್ತೋ ಎಣ್ಣೆ ಹೋತಾನಿ ಕಣ್ಣೆ, ಹೆಣ್ಣು ನಲಿದರೆ ನಾರಿ ಮುನಿದರೆ ಮಾರಿ. ಗೊತ್ತಲ್ವಾ ನಿಮಗೆ, ಎಲ್ಲರೂ ಹೆಣ್ಮಕ್ಳು ತಲೆ ಬಗ್ಗಿಸ್ಕೊಂಡು ಹೋಗ್ತವ್ರೆ ಅಂತ ತಿಳ್ಕೊಬೇಡಿ ಗಂಡಸ್ರೆ. ಹೆಣ್ಣು ನಲಿದರೆ ನಾರಿ ಮುನಿದರೆ ಮಾರಿನೇ ಆಗ್ತಾರೆ ಅಂತ ತಿಳ್ಕೊಳ್ಳಿ. ಅದೇ ವಿಷಯ ಇದು ತುಂಬ ಫೇಮಸ್ ಆಗಿತ್ತು. ಅಂದರೆ ಹೆಣ್ಣು ನಲಿದರೆ ನಾರಿ ಅಲ್ಲ ಅಂತೆ, ಅದು ಒಲಿದರೆ ನಾರಿ ಅಂತೆ. ಅದು ಟ್ರೋಲರ್ನ ನಾನು ನೋಡಿದ್ದೆ, ಟ್ರೋಲ್ ಮಾಡುವಾಗ ನೋಡಿದರೆ, ರೇಷ್ಮಕ್ಕ ಅದು ನಲಿದರೆ ನಾರಿ ಅಲ್ಲ ಒಲಿದರೆ ನಾರಿ ಅಂತ ಹೇಳಿದರು. ಗೊತ್ತಾಯ್ತು ಇವಾಗ. ಅಲ್ಲ, ಆ ಡೈಲಾಗ್ಗಳೆಲ್ಲ ನೀವು ಯಾರ ಹತ್ರರು ಕೇಳಿ ನೋಟ್ ಏನಾದ್ರು ಮಾಡ್ಕೊಂಡಿದ್ರೆ ಅಥವಾ ಯಾರು ಹೇಳಿದಾರು ಕೇಳ್ತೀರಾ ಅಥವಾ ನಿಮ್ಮ ಮೈಂಡಿಗೆ ಬಂದಿರೋದನ್ನ ಏನು ಮೊಬೈಲ್ ಆನ್ ಮಾಡಿದ ತಕ್ಷಣವೇ ನನ್ನ ಮೈಂಡಿಗೆ ನನಗೆ ಬಂದ್ಬಿಡುತ್ತೆ. ಅಂದರೆ ನಾನು ಕೇಳಿರ್ತೀನಲ್ಲ, ಜನತೆ ಈ ಥರ ಸ್ವಲ್ಪ ನಮ್ಮದು ಏರಿಯಾ ಯಾರಬ್ ನಗರ ಅಲ್ವಾ, ಅಲ್ಲಿ ಬೈತಾ ಇರ್ತಾರೆ ಹೆಣ್ಮಕ್ಳು, ಹೆಂಗೆ ಜಗಳ ಆಡ್ತಾ ಇರ್ತಲ್ಲ, ಅದು ಮನಸ್ಸಲ್ಲಿ ಇಟ್ಕೊಳ್ತೀನಿ. ಅದು ಏನಾರ ಒಂದು ಮಾತು ತಲೆಯಲ್ಲಿ ಬಂದರೆ ಪಟ 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 ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಮೊಬೈಲ್ ತೊಗೊಂಡ್ರೆ ನನಗೆ ಅದು ಡೈಲಾಗ್ ಬಂದ್ಬಿಡುತ್ತೆ ಮೈಂಡಲ್ಲಿ, ಈ ಥರ ಮಾತಾಡಬೇಕು ಆ ಥರ ಮಾತಾಡಬೇಕು ಅಂತ. ಯಾರೂ ನನಗೆ ಹೇಳ್ಕೊಡಲ್ಲ, ಇಲ್ಲಾಂದರೆ ನಾನು ಏನು ಬರ್ಕೊಂಡು ನನಗೆ ಓದ್ಕೊಂಡು ನಾನು ಹೇಳಲ್ಲ, ಯಾಕಂದರೆ ನನಗೆ ಓದೋಕ್ಕೆ ಬರಲ್ಲಲ್ಲ. ಹಂಗಂಗೆ ಹೇಳ್ಬಿಡೋದೆ, ಮನಸ್ಸಿಗೆ ಏನು ಬರುತ್ತೆ ಅದೆಲ್ಲ ಹೇಳ್ತಾ ಇರ್ತೀನಿ. ಬಟ್ ತಪ್ಪು ಹೇಳಲ್ಲ, ನಿಜಾನೇ ಪ್ರಪಂಚದಲ್ಲಿ ಏನು ನಡೀತಿದೆ ಅದು ಹೇಳ್ತೀನಿ ಅಷ್ಟೇ. ತಪ್ಪು ಹೇಳಿದ್ರು ಕೂಡ ಏನೋ ಒಂದು ತಮಾಷೆ. ಹೌದು, ಹೌದು, ತಮಾಷೆ ಹಿಂಗೆ ಜನತೆ ಹಾಕ್ಕೊಬಿಡ್ತಾರೆ. ಯಾಕಂದರೆ ಆ ಅಮ್ಮ ಹೇಳೋ ಥರ ಅದೆಲ್ಲ ಜೋಕ್ಸೇ ಇವಾಗ ಅಂತ. ನಾನು ಒರಿಜಿನಲ್ ಈ ಥರನೇ ರಿಯಲಿ ಮಾಡಿದ್ರು ಅದು ಜೋಕ್ಸ್ಗೆ ಹಾಕ್ಕೋತಾರೆ ನನ್ನ ಮಾತು. ಅಲ್ಲ, ನೀವು ಬಿಗ್ ಬಾಸಿಗೆ ಹೋಗ್ತೀನಿ ಅಂದರೆ ಓಕೆ, ಪರವಾಗಿಲ್ಲ, ಹೋಗಿ. ನಾವು ಕೂಡ ನಿಮ್ಮನ್ನು ನೋಡೋಕ್ಕೆ ಕಾಯ್ತೀವಿ. ಬಿಗ್ ಬಾಸಲ್ಲಿ ಅಲ್ಲಿ ಫೋನ್ ಇರಲ್ಲ, ಬಿಗ್ ಬಾಸಲ್ಲಿ ನೀವು ಫೋನ್ ಬಿಟ್ಟು ಇರಲ್ಲ, ಹೇಗೆ ಅಂತ ಇದು ರಿಕ್ವೆಸ್ಟ್ ಮಾಡ್ಕೊತೀನಿ. ಬಿಗ್ ಬಾಸ್ ಒಂದು ದಿವಸನಾದರೂ ಒಂದು ಫೋನ್ ಕೊಡಿ, ಒಂದು 2 ಟಿಕ್ಟಾಕ್ ಮಾಡ್ಬಿಡ್ತೀನಿ. ಬಿಗ್ ಬಾಸ್ ಪ್ಲೀಸ್ ಪ್ಲೀಸ್ ನನ್ನ ನಂಬಿ, ನಾನು ರೇಷ್ಮೆ ನನ್ನ ನಂಬಿ ಅಂತೀನಿ. ಅವ್ರು ಕೊಟ್ಬಿಟ್ರೆ ನಾನೇ ಪುಣ್ಯವಂತೆ. ಅವಾಗ ಅಷ್ಟೊಂದು ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾ ಇದೆ ಬಟ್ ಮೊಬೈಲ್ ಕೊಡಲ್ಲ, ಅಲ್ಲಿ ಕ್ಯಾಮ್ರಾಗಳು ಇರ್ತವೆ. ಕ್ಯಾಮ್ರಾ ಇದೆ, ಅದು ಜೈಲ್ ಅಂತ ಒಂದು ಇದೆ ಅಲ್ಲ, ಅಲ್ಲಿ ಬಿಟ್ಬಿಡಿ. ನನಗೆ ಒಂದು ಅರ್ಧ ಗಂಟೆನ 1 ಅವರ್ ಬಿಟ್ಬಿಡಿ, ನನ್ನ ಮೊಬೈಲ್ ಕೊಡ್ಬಿಡಿ ನನ್ನ ಕೈಗೆ. ಮಾಡಿಬಿಟ್ಟು ಅದು ನಿಮ್ಮ ಕೈ ಮತ್ತೆ ನಿಮಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ನಾನು ಮೊಬೈಲು. ಒಂದು ½ ಅವರ್ ಕೊಡ್ಬಿಡಿ ಅಂತ ಪ್ಲೀಸ್ ಬಿಗ್ ಬಾಸ್, ಪ್ಲೀಸ್ ಪ್ಲೀಸ್ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಗ್ ಬಾಸ್ ಹೋದ್ರೂ ನೀವು ಮೊಬೈಲ್ ಬಿಡಲ್ಲ, ಇಟ್ಕೊಂಡೇ ಹೋಗ್ತೀರಾ? ಹೌದು, ನನಗೆ ಮೊಬೈಲ್ ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಹೇಳಿದ್ದೀನಿ, ಮೊಬೈಲಲ್ಲ ಅದು ಇನ್ಸ್ಟಾಗ್ರಾಮು, ಆಮೇಲೆ ಅದು ಮಾತಾಡೋದು, ನಾನು ಆ ಜನತೆ ಕಳಿಸೋದು, ನನಗೆ ಅದು ಓದೋ ಬಂದಿಲ್ಲ ಅಂದ್ರೆ ಹಾಟು ಅದು ಇದು ಎಲ್ಲ ಕಳಿಸ್ತಾ ಇರ್ತಾರಲ್ಲ, ನಾನು ನೋಡಿ ನಗ್ತಾ ಇರ್ತೀನಿ. ಅದು ನಗೋದು ಅಳೋದು ಎಲ್ಲ ಕಳಿಸ್ತಾರಲ್ಲ, ನೋಡಿ ನಗ್ತಾ ಇರ್ತೀನಿ ನಾನು. ಅಂದರೆ ಈಗ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಏನೋ ಒಂದು ನಿಮ್ಗೆ ಐಟಮ್ ತರಕ್ಕಂತ ಹೋಗ್ತಾ ಇದ್ದಾಗ ಜನರೆಲ್ಲ ಅವಾಗ ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ? ತುಂಬ ಟೀಸ್ ಮಾಡ್ತಾರೆ ಅಥವಾ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಏನು ಅಂತ? ಚೆನ್ನಾಗಿ ಮಾತಾಡ್ತಾರೆ ಜನತೆ ಪ್ರೀತಿಯಿಂದ. ನಮ್ಮ ಅಪ್ಪ ಅಮ್ಮ ದೂರ ಇದ್ದಾರೆ ಅಂತಲೇ ಅನ್ನಿಸ್ತಲ್ಲ ನನಗೆ. ಅವ್ರು ಫೋನ್ ಮಾಡಿಲ್ಲ, ನಮ್ಮ ಅಪ್ಪ ಡೈಲಿ ಫೋನ್ ಮಾಡ್ತಾರೆ. ನಮ್ಮ ಅಪ್ಪನ ಪ್ರೀತಿ ತುಂಬ ಇದೆ, ನಮ್ಮ ಅಮ್ಮಂದು ಇದೆ, ಇಲ್ಲ ಅನ್ನಲ್ಲ. ನಮ್ಮಮ್ಮ 9 ತಿಂಗಳು ಹೆತ್ತಿ ನನಗೆ ಸಾಕವ್ರೆ. ಆ ಕಷ್ಟ ನನಗೆ ತುಂಬ ಗೊತ್ತಾಗಿದೆ. ಬಟ್ ಏನೋ ಒಂದು ಚಿಕ್ಕ ಪುಟ್ಟ ಇದಕ್ಕೆ ಅವ್ರು ಮಾತಾಡ್ತಲ್ಲ ನನಗೆ. ಅವ್ರು ಮಾತಾಡಿದರೆ ನಾನೇ ಪುಣ್ಯವಂತೆ. ಯಾಕಂದರೆ ಅಪ್ಪ ಅಮ್ಮನ ಹೊಟ್ಟೆವನ್ನು ಉರಿಸ್ಬಿಟ್ಟಿದ್ದೀನಿ ನಾನು. ಏನು ತಪ್ಪಾಗಿದೆ ನನಗೆ ಶ್ರಮಿಸ್ಬಿಟ್ಟು ನಮ್ಮಮ್ಮ ಮಾತಾಡಿದ್ರೆ ಸಾಕು ಅಷ್ಟೇ, ನಮ್ಮ ಅಕ್ಕ ತಂಗಿನ ಮಾತಾಡಿದ್ರೆ ಸಾಕು ಅಷ್ಟೇ ಅಂತ ಅನಿಸ್ತಿದೆ ನನಗೆ. ಅವ್ರು ಮಾತಾಡಿದರೆ ನನಗೆ ತುಂಬ ಖುಷಿ ಆಗ್ಬಿಡುತ್ತೆ. ಓಡೋಗ್ಬಿಡ್ತೀನಿ ನಾನು ಊರಿಗೆ, ಹಾಸನಕ್ಕೆ. ಬರೀ ಬಾ ಅಕ್ಕ ಅಂತ ಹೇಳಿದರೆ ಸಾಕು, ಓಡೋಗ್ಬಿಡ್ತೀನಿ ನಾನು. ಇವಾಗ ಅಪ್ಪ ಮಾತಾಡ್ತವ್ರೆ, ಒಂದು ಅಕ್ಕ ಮಾತಾಡ್ತವ್ರೆ, ಜರೀನಾ ಅಂತ. ಇನ್ನೂ ಒಂದು 3 ಜನ ಮಾತಾಡ್ತಾ ಇಲ್ಲ. ಅವರು ಮಾತಾಡಿದರೆ ಫಸ್ಟ್ ಆಫ್ ಆಲ್ ನನ್ನ ತಂಗಿ ಮಾತಾಡಿದರೆ ಸಾಕು, ಬಾ ಅಕ್ಕ ಅಂದರೆ ಸಾಕು, ನಾನು ಓಡೋಗ್ಬಿಡ್ತೀನಿ. ಅದೇ ಇದು ಟಿಕ್ಟಾಕ್ ಮಾಡ್ತಾಯಿದ್ದೀನಿ, ಇದರಲ್ಲಿ ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ಟು ನನಗೆ ಇದು ಮಾಡಿ ಸ್ವಲ್ಪ ಹೇಳಿದ್ರಲ್ಲ, ಅದು ನೋಡ್ಬಿಟ್ಟು ಯಾಕಮ್ಮ ನಿಂಗೆ ಇದೆಲ್ಲ ಬೇಕು, ಬೇಡಮ್ಮ ಬಿಟ್ಬಿಡು, ಬೇಡ ಅಂದರು. ನನ್ನ ಅಪ್ಪ ಅಮ್ಮನ ಮಾತೇ ಕೇಳಿಲ್ಲ, ನನಗಿಲ್ಲ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಗಂಡನ ಮಾತೇ ಕೇಳಿಲ್ಲ, ಅಪ್ಪ ಅಮ್ಮನ ಮಾತು ಎಲ್ಲಿಂದ ಕೇಳ್ತೀನಿ, ಆಚೆ ಕಡೆ ಬಂದ್ಬಿಟ್ಟಿದ್ದೀನಲ್ಲ ಇವಾಗ, ಅದಕ್ಕೆ. ನೀವು ಫ್ಯಾಮಿಲಿಯವ್ರ ಮಾತು ಈ ಟಿಕ್ಟಾಕ್ ಬೇಡ ಅಂತಕ್ಕೋಸ್ಕರನೇ ಅವ್ರನ್ನೇ ಬಿಟ್ಟು ಬಂದಿದ್ದೀರಾ ಏನು ಅಂತ? ಇವಾಗ ಅವರು ಬೇಡ ಅಂದರು. ನಾನು ಹೇಳ್ತಿರೋದು ಮದುವೆ ಆದಮೇಲೆ ಹೆಣ್ಮಕ್ಳು ಆಚೆ ಕಡೆಯವರು. ಇವಾಗ ಗಂಡನ ಸೊತ್ತು ನಾನು. ಇವಾಗ 100 ವರ್ಷ ಬಾಳೋದು ನನ್ನ ಗಂಡನ ಜೊತೆ ಅಲ್ವಾ. ಅದಕ್ಕೆ ನನ್ನ ಗಂಡ ಹೇಳಿದ್ರೆ ನಾನು ಕೇಳಿಲ್ಲ, ಟಿಕ್ಟಾಕ್ ಬಿಡಮ್ಮ ಅಂದರೆ. ನಮ್ಮ ಅಪ್ಪ ಅಮ್ಮ ಅಲ್ಲಿದ್ದಾರಲ್ಲ ಊರಲ್ಲಿ, ಇವಾಗ ನಾನು ಆಚೆ ಕಡೆಯವರಲ್ವಾ, ಅವ್ರು ಹೇಳಿದರೆ ನಾನು ಕೇಳಲ್ಲ ಅಂತ ಹೇಳ್ತಿರೋದು. ಇವರು ಎಷ್ಟು ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ ಅಂದರೆ, ಅವ್ರ ಗಂಡ ಹೇಳಿದ್ರು ಕೇಳಲ್ಲ,
ಫ್ಯಾಮಿಲಿಯರ್ ಹೇಳಿದ್ರು ಕೇಳಲ್ಲ, ಗಂಡನು ಅವ್ರು ಬಿಟ್ಟು ಹೋದ್ರೂ ಮೊಬೈಲ್ ಬಿಡಲ್ವಂತೆ, ನಿಜ ತಾನೇ? ನಿಜ ನಿಜ ನಿಜ. ಅಷ್ಟೊಂದು ಎಷ್ಟು ಇಷ್ಟ ಆಗಿದೆ ಅಂದರೆ ನನಗೆ ಜನತೆ ಪ್ರೀತಿ ಆ ಥರ ತೋರಿಸ್ತಿದೆ ನನಗೆ. ಆಮೇಲೆ ಅವರು ಪಟ 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 ಅಂತ ಲೈಕ್ಸ್ಗಳು ಬರ್ತಾ ಇರುತ್ತೆ, ಪಟ ಪಟ ಅಂತ ಇದು ಫಾಲೋವರ್ಸ್ ಜಾಸ್ತಿ ಆಗ್ತಿರ್ತಾರಲ್ಲ. ಅಯ್ಯೋ ನೋಡಿ, ನನ್ನ ಫ್ರೆಂಡೆಲ್ಲ ಹೇಳ್ತಾರೆ, ಅಮ್ಮಮ್ಮ ಇವಾಗ 80 ಇತ್ತು, ಇವಾಗ 90 ಆಗ್ಬಿಡ್ತು, ಅಮ್ಮಮ್ಮ 10 ಇತ್ತು 20 ಆಗೋಯ್ತು, ರೇಷ್ಮಾ ಏನೇ ನಿನ್ನ ವಿಷಯ, ನೀನು ಸಿಗಲ್ಲ ಇವಾಗ, ಹಂಗೆ ಹಂಗೆ ಅಂತ. ಯಾವತ್ತೂ ಆ ಥರ ಅನ್ಕೋಬೇಡಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ದೀನಿ, ನಾನು ಎಲ್ಲಿದ್ರೂ ಹೆಂಗಿದ್ದವರು ನಿನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ಗೆಲ್ಲ ಬಿಡಲ್ಲ, ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಫ್ರೆಂಡ್ಸೇ ಮುಖ್ಯ ಅಂತ ಹೇಳ್ಬಿಟ್ಟು ನಾನು ಹಾಯ್ ಫ್ರೆಂಡ್ಸ್ ಅಂತ ಹೇಳೋದು. ಓಕೆ, ಒಂದಿಷ್ಟು ಜನ ಅನ್ಕೋತಾರೆ ಇವ್ರು ರೀಲ್ಸ್ ಮಾಡ್ತಾರೆ, ತುಂಬ ಸಿಕ್ಕಾಪಟ್ಟೆ ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರುತ್ತೆ ಆ ಥರದ್ದೆಲ್ಲ ಅಂತಾರೆ, ಆ ಥರದ್ದೆಲ್ಲ ಅಂದ್ಕೊಂಡಿರ್ತಾರೆ. ನಿಮ್ಗೇನಾದರೂ ದುಡ್ಡು ಬರ್ತಿದೆಯಾ ಅದರಿಂದ, ರೀಲ್ಸ್ ಮಾಡೋದ್ರಿಂದ ಏನು ಅಂತ? ಎಷ್ಟು ಬರುತ್ತೆ, ಬಂದರೆ ಎಷ್ಟು ಬರ್ತಾ ಇದೆ ಇವಾಗ? ಒಂದು ಸ್ವಲ್ಪನೇ ಎಷ್ಟು ಬಂದಿದೆ ಅಂತ ಅದು ಗೊತ್ತಿಲ್ಲ, ಒಟ್ನಲ್ಲಿ ಬಂದಿದೆ. ಫೇಸ್ಬುಕ್ಕು ಯೂಟ್ಯೂಬಿಂದ ಬಂದಿದೆ. ಏನು ಒಂದು ಲಕ್ಷ ರೂಪಾಯಿ ಬಂದಿದೆಯಾ? ಅಯ್ಯೋ ಇಲ್ಲ, ಕೋಟಿ ರೂಪಾಯಿ ಬಂದಿದೆಯಾ? ಬಂದಿದೆ. ಅದು ಎಷ್ಟು ಅಂತ ಗೊತ್ತಿಲ್ಲ, ಅದು ಮ್ಯಾನೇಜರ್ ಗೊತ್ತು ಎಷ್ಟು ಅಂತ, ಅವರು ಮ್ಯಾನೇಜರ್ ಗೊತ್ತು. ಫಸ್ಟ್ ಪೇಮೆಂಟ್ ಅಲ್ವಾ ಇದು, ಅದಕ್ಕೆ ಬಂದಿದೆ. ಎಷ್ಟು ಅಂತ ಗೊತ್ತಿಲ್ಲ. ಓಕೆ, ಏನು ಮಾಡ್ಬೇಕಂತಿದ್ರೆ ಆ ಪೇಮೆಂಟಲ್ಲಿ ನೀವು? ನಾನಾ ಎಷ್ಟು ಬಂದಿದೆಯೋ, 6,000 ಬಂದಿದೆಯೋ, 5,000 ಬಂದಿದೆಯೋ, 10,000 20,000 ನಂಗೆ ಗೊತ್ತಿಲ್ಲ. ಎಷ್ಟೇ ಬಂದಿರಲಿ, ಒಂದು ಸ್ವಲ್ಪ ಜನ ಸ್ವಲ್ಪ ಸೀರೆ ತೊಗೊಂಡು ನಮ್ಮ ಏರಿಯಾಕ್ಕೆ ಅಂಚನ, ಒಂದು ಸ್ವಲ್ಪ ಅಜ್ಜಿಗಳಿದ್ದಾರೆ ಅಲ್ಲಿ ನಮ್ಮ ಏರಿಯಾದಲ್ಲಿ, ಅವ್ರಿಗೆ ಅಂಚನ ಅಂತ ಇದ್ದೀನಿ. ಅದೇ ನಂಗೆ ಖುಷಿ. ಅಂದರೆ ನೀವು ಈ ನಾನು ಫೇಮಸ್ ಆಗಬೇಕು, ದುಡ್ಡು ಮಾಡಬೇಕು ಆ ಥರದಲ್ಲೇ ರೀಲ್ಸ್ ಮಾಡ್ತಿದ್ದವರು ಅಲ್ಲ. ನೀವು ಏನಂದರೆ ಜನರಿಗೊಂದು ಮನೋರಂಜನೆ ನೀಡಬೇಕು, ನನ್ನಿಂದ ಯಾರಾದರೂ ಖುಷಿ ಆಗಬೇಕು, ಆ ಕಾರಣಕ್ಕೋಸ್ಕರ ನೀವು ರೀಲ್ಸ್ ಮಾಡ್ತಿರೋದು ಅದೇನಾ, ಅಥವಾ ಇನ್ನೇನಾದರೂ ಉದ್ದೇಶ ಇದೆಯಾ ಅಂತ? ಏನೂ ಇಲ್ಲ, ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ. ಬಡತನ ಏನು ಅಂತ ನಂಗೆ ಗೊತ್ತು. ನಮ್ಮ ಅತ್ತೆ ಬತ್ತಿ ಉಸ್ತಾಯಿದ್ರು, ಇವಾಗಲೂ ಅವ್ರು ಮನೆ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಬಡತನದಿಂದ ಬಂದಿರೋದು, ಇವಾಗಲೂ ನಾವು ಕಮ್ಮಿ ಏಂಜವರೇ ಫ್ಯಾಮಿಲಿ, ಗೊತ್ತಲ್ವಾ? ಆ ಥರನೇ ನಾವು. ಅಂದರೆ ನಮಗೆ ದುರಹಂಕಾರ ಅಹಂಕಾರ, ನಮಗೆ ಅದ್ರಲ್ಲಿ ಬದುಕಬೇಕು ಇದ್ರಲ್ಲಿ ಬದುಕಬೇಕು ಏನೂ ಇಲ್ಲ. 3 ಹೊತ್ತು ಊಟ ಇದೆಯಾ ಸಾಕು, ತೃಪ್ತಿಯಾಗಿದ್ದೀವಿ ನಾವು. ಒಂದು ಮನೆ ಇದೆ, ನಾವು 2 ಮಕ್ಕಳಿದ್ದಾರೆ, ಚಿಂದಂತ ಮಕ್ಕಳಿದ್ದಾರೆ, ಅಷ್ಟೇ ಸಾಕು ನನಗೆ. ನನ್ನ ಚಿಂದಂತ ಗಂಡ ಇದ್ದಾನೆ, ಅದೇ ಪ್ರೀತಿ ಸಾಕು ನನಗೆ. ಹಣ ಬೇಕು, ಎಷ್ಟೇ ಹಣ ಇರಲಿ, ಎಷ್ಟೇ ದೌಲತ್ ಇರಲಿ, ನಮಗೆ ಎಷ್ಟೇ ಇರಲಿ, ನಾವು ಹೋಗೋದು ಮಣ್ಣಲ್ಲೇ. ಎಷ್ಟು ಕೋಟಿ ಬದುಕ್ತಿರುವೆ, ಹೋಗೋದು ನಾವು ಮಣ್ಣಲ್ಲೇ. ಅದನ್ನು ನಾವು ಮರೆಯಲ್ಲ. ನಾನು ಸತ್ರೂ ಮರೆಯಲ್ಲ. ಇವಾಗ ಬನ್ನಿ ಅಂದರು, ಆ ದೇವ್ರು ಕರೆದ್ಬಿಟ್ರೆ ನಾನು ಹೋಗ್ಬಿಡ್ತೀನಿ, ಅಷ್ಟು ಖುಷಿ ಇದೆ ನನಗೆ. ರೀಲ್ಸ್ ಹೆಂಗೆ ಮಾಡ್ತಾಯಿದ್ದೀನೋ ಅಷ್ಟೇ, ನಾನು ಸಾಯೋಕ್ಕೂ ಖುಷಿಯಾಗಿ ಹೋಗ್ಬಿಡ್ತೀನಿ. ಬೇಕಾದ್ರೆ ದುರಹಂಕಾರ ಇಲ್ಲ, ನಂಗೆ ಬದುಕಬೇಕು, ಅದರಲ್ಲಿ ಇರಬೇಕು, ಇದರಲ್ಲಿರಬೇಕು ಅಂತ ಇಲ್ಲ. ಬಡವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆಮೇಲೆ ಬಡವ್ರ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಬಡವರಿಗೆ ಊಟ ಕೊಡಬೇಕು ಅಂತ ಒಂದು ಆಸೆ ಇದೆ. ಓಕೆ, ಈ ಮೂಲಕ ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಯಜಮಾನ್ರಿಗೆ ಏನಾದರೂ ಹೇಳೋದಾದರೆ, ಪ್ರೀತಿಯಿಂದ ಒಂದು ಮಾತು ಹೇಳೋದಾದರೆ ಏನು ಹೇಳ್ತೀರಾ ಅಂತ? ನಾನು ಸಾಯೋ ಗಂಟ ನೀವು ಕೈ ಬಿಡಬೇಡಿ. ಪ್ರೀತಿ ಹಂಗೆ ಎಷ್ಟೇ ಪ್ರೀತಿ ಮಾಡ್ತಾಯಿದ್ದೀರೋ ಅದಕ್ಕಿಂತ ಜಾಸ್ತಿ ಹೆಚ್ಚು ನಿಮ್ಮ ಪ್ರೀತಿ ನಮ್ಮ ಮನಸ್ಸಲ್ಲಿ ಕೊಡಲಿ ಆ ದೇವರು. ನಾನು ಎಷ್ಟು ಪ್ರೀತಿ ಮಾಡ್ತಾಯಿದ್ದೀನೋ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನೀವು ಪ್ರೀತಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಗೋಸ್ಕರ ಏನಾದರೂ ಒಂದು ಸಾಂಗ್ ಹೇಳೋದಾದರೆ ಯಾವ ಸಾಂಗ್ ಹೇಳ್ತೀರಾ ನಿಮ್ಮ ಯಜಮಾನ್ರಿಗೋಸ್ಕರ? ರವಿ ಮಾಮಂದೇ ಹೇಳ್ತೀನಿ. ಹೇಳಿ. ನಿಮ್ಮ ಫೇವ್ರೇಟ್ ಅನ್ಸುತ್ತೆ ರವಿಚಂದ್ರನ್ ಅವರಲ್ಲ? ಹೌದು. ಸಾಂಗ್ ಅಂದರೆ ಪ್ರೀತಿಯ ಯಜಮಾನ ರವಿ ಮಾಮ ಅಲ್ವಾ. ನಾವು ಪ್ರೀತಿ ಮಾಡಿ ಮದುವೆ ಆಗಿರೋದಲ್ವಾ. 17 ವರ್ಷ ಆದರೂ ನಾವು ಒಂದು ದಿವಸ ಅವ್ರು ನನಗೆ ಬಿಟ್ಟೋಗಿಲ್ಲ, ನಾನು ಅವ್ರಿಗೆ ಬಿಟ್ಟು ಹೋಗಿಲ್ಲ. ಊರಿಗೆ ಹೋದ್ರೂ ಅಷ್ಟೇ, ಬೇಜಾರಾಗ್ತಿದೆಯಮ್ಮ ಬಾ ಬಂದ್ಬಿಡು ಅಂದರೆ ಸಾಕು, ಓಡ್ ಬಂದ್ಬಿಡ್ತೀನಿ ನಾನು. ಅದೇ ಜಗಳ ಆಡಿದ್ರು ಏನು 5 ನಿಮಿಷನೂ ಇಲ್ಲ. ನಾವು ಮನೆಯಿಂದ ಕೆಳಗಡೆ ಬರೋಟ ಫೋನ್ ಮಾಡ್ಬಿಡ್ತಾರೆ, ಜಾನು ಎಲ್ಲಿದೆಯಮ್ಮ ಅಂತ ಹೇಳ್ಬಿಟ್ಟು. ಜಾನು ಅಂದರೆ ಜೀವ ಅಂತ ಹೇಳ್ಬಿಟ್ಟು ಅವರು ಜಾನು ಅಂತ ಜಾಸ್ತಿ ಕರೀತಾರೆ ನನಗೆ. ಅಂದರೆ ಅವ್ರ ಪ್ರೀತಿ ತೋರಿಸ್ಕೊಳ್ಳಲ್ಲ, ನಾನು ತೋರಿಸ್ಕೊತೀನಿ ಅಷ್ಟೇ. ಓಕೆ, ನಿಮ್ಮ ಯಜಮಾನ್ರಂದರೆ ತುಂಬ ಪ್ರೀತಿ ಅಂತ ಹೇಳಿದ್ರಲ್ಲ, ಮೊನ್ನೆ ತಾನೇ ಪ್ರೇಮಿಗಳ ದಿನಾಚರಣೆ ಆಯಿತು. ನಿಮಗೆ ಏನು ಗಿಫ್ಟ್ ಕೊಟ್ಟರು ನಿಮ್ಮ ಯಜಮಾನ್ರು ಅಂತ? ನನಗೆ ಟೆಡ್ಡಿ ಬೇರ್ ಕೊಟ್ಟರು. ಕರ್ಕೊಂಡೋಗಿದ್ರು ನನಗೆ. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ನಾನು ಹಾಕಿದ್ದೀನಿ. ಅದುವೇ ಅಕ್ಕ ಅಂತ ಹೇಳ್ಬಿಟ್ರು, ಯಾರು ರೆಡ್ ಕಲರ್ ಅಕ್ಕ ಅಂತ ಯಾರು ಕೊಡಿಸಿಲ್ಲ ನನಗೆ, ನಾನೇ ತೊಗೊಳಕ್ಕೆ ಬಂದಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದು ರೆಡ್ ಕಲರ್ ಹಾರ್ಟ್ ಕೊಡಿಸಿದ್ರು. ಆಮೇಲೆ ನನಗೆ ಪಾಂಡ ಇಷ್ಟ, ನನಗೆ ಅದು ರೆಡ್ ಕಲರ್ ಬೇಡ ರೀ, ಪಾಂಡ ಕೊಡಿಸ್ಬಿಡಿ ಅಂತ ಹೇಳಿದ್ಕೆ ಪಾಂಡ ತೊಗೊಂಬಂದು ಮೇಲೆ ಇಟ್ಟಿದ್ದೀನಿ ರೂಮಲ್ಲಿ. ನಮಗೋಸ್ಕರ ನಿಮ್ಮನ್ನು ಮೀಟ್ ಮಾಡೋಕ್ಕೆಲ್ಲ ನಾವು ಬಂದಿದ್ವಿ. ನಮಗೋಸ್ಕರ ಏನಾದ್ರು ಒಂದು ಡೈಲಾಗ್ ನಿಮ್ಮದೇ ಓನ್ ಸ್ಟೈಲಲ್ಲಿ ಹೇಳೋದಾದರೆ ಏನು ಹೇಳ್ತಾರೆ? ಡೈಲಾಗ್ ಹೇಳಿ. SSTV ಕಂಪನಿಯಿಂದ ಇವ್ರು ಬಂದವರೇ, ವಿಶ್ವ ತುಂಬ ಇವ್ರಿಗೂ ಜನತೆ ಕೈ ಹಿಡಿದು ಅವ್ರಿಗೆ ಮೇಲೆ ಬೆಳೆಸಿ ಈ ಚಾನಲ್ಗೆ ಮೇಲೆ ಬೆಳೆಸೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ಜನತೆ ಪ್ರೀತಿ ಹೆಂಗೆ ನನಗೆ ಕೊಟ್ಟಿದ್ರು ಹಂಗೆ ಈ TV ಚಾನಲ್ಗೆ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಒಳ್ಳೆ ಹ್ಯಾಂಕರ್ ಇವರು ಬಂದ್ಬಿಟ್ಟು ನನಗೆ ಇಂಟರ್ವ್ಯೂ ಮಾಡ್ತವ್ರೆ. ತುಂಬ ಮಾತಾಡಿದ್ರು, ನನಗೆ ತುಂಬ ಖುಷಿ ಆಯಿತು ಇವ್ರು ಬಂದಿದ್ದಕ್ಕೆ. ಇವ್ರ ಮನಸ್ಸು ತುಂಬ ಸ್ವಚ್ಛವಾಗಿದೆ, ಕ್ಲೀನಾಗಿ ಅವರು ನನಗೆ
ಯಾಂಕರಿಂಗ್ ಮಾಡಿದ್ರು, ನನಗೆ ಮಾತಾಡ್ಸಿದ್ರು. ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಡೈಲಾಗ್ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ಡೈಲಾಗ್ಗಳನ್ನ ಹೊಡಿತೀರಲ್ಲ, ಆ ಡೈಲಾಗ್ ಹೇಳಿದ್ರೆ ಸಲಾಮ್ ಅಲೈಕುಮ್ ಅಂತ ಸ್ಟಾರ್ಟ್ ಮಾಡಿ ಒಂದು ಡೈಲಾಗ್ ಹೇಳಿ. ಒಂದು ಡೈಲಾಗ್ ಈ ಸಿಚುವೇಷನಲ್ಲಿ ನಿಮ್ಗೆ ಏನು ಬರುತ್ತೆ ಆ ಡೈಲಾಗ್ ಹೇಳಿ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕುಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಮುಂದೆ ನಮ್ಮದು ರಂಜಾನ್ ಹಬ್ಬ ಸ್ಟಾರ್ಟ್ ಆಗ್ತಿದೆ. ಇವಾಗ ಶಹಬಾನ್ ಹಬ್ಬ ಬರ್ತಿದೆ. ಇವಾಗ ಒಂದು ರಂಜಾನ್ ಹಬ್ಬ ಬಂದರೆ ನಾನು ಮಾಡೋಂಗಿಲ್ಲ ರೀಲ್ಸ್. ಒಟ್ಟಿನಲ್ಲಿ 6 ಗಂಟೆ ಮೇಲೆ 7 ಗಂಟೆ ಮೇಲೆ 1-2 ಮಾಡ್ಬೋದು. ಉಪವಾಸ ಇದ್ದರೆ ಮಾಡಲ್ಲ. ಉಪವಾಸ ಇಲ್ಲ, ಒಂದು 10 ಡೇಸ್ ನಮಗೆ ಫ್ರೀ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ, ಆವಾಗ ನಾನು ಮಾಡ್ತೀನಿ. ಮತ್ತೆ ನಿಮ್ಮನ್ನು ಟ್ರೋಲ್ ಮಾಡೋರಿಗೆ ಏನಾದರೂ ಒಂದು ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಕೊನೆಯದಾಗಿ ಹೇಳೋದು? ಟ್ರೋಲ್ ಮಾಡೋರಿಗೆಲ್ಲ ನಾನು ತುಂಬ ಖುಷಿ ಪಡ್ತೀನಿ. ಯಾರೇ ಆಗಿರಲಿ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಟ್ರೋಲ್ ಮಾಡ್ತಾರಲ್ಲ, ನಿಮ್ಮಿಂದ ನಾವು ಬೆಳೀತಿರೋದು. ನನಗೇನು ಬೇಜಾರಿಲ್ಲ ನೀವು ಟ್ರೋಲ್ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ನೀವೇ ಅರ್ಥ ಮಾಡಿಕೊಂಡು ಸ್ವಲ್ಪ ಆ ಥರ ಈ ಥರ ಮಾತು ಬೇಡ, ಒಟ್ನಲ್ಲಿ ಚೆನ್ನಾಗಿ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟು ರೇಷ್ಮಾ ಅವರ ಮಾತಾಗಿತ್ತು. ಅವ್ರದ್ದೇನೆಂದರೆ ಅವ್ರ ಉದ್ದೇಶ ಅಷ್ಟೇ, ಹಣ ಮಾಡೋದೆಲ್ಲ ಏನೂ ಅಲ್ಲ, ಜನರಿಗೆ ಒಂದು ಮನೋರಂಜನೆ ನೀಡೋದು ಅವ್ರ ಉದ್ದೇಶ ಆಗಿದೆ. ರೇಷ್ಮಾ ಅವರ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಗೆ ಕೂಡ ಒಳ್ಳೆಯದಾಗಲಿ. ಈ ಬಾರಿ ಬಿಗ್ ಬಾಸ್ಗೆ ಖಂಡಿತ ಹೋಗ್ಬೇಕು, ನೀವು ಹೋಗ್ತೀರಾ? ಆಮೀನ್ ಅಂದರೆ ನಮ್ಮ ಕಡೆ ಆಗುತ್ತೆ ಕೆಲಸ ಅಂತ ಹೇಳ್ಬಿಟ್ಟು ಆ ಮಾತು, ಒಳ್ಳೆ ಮಾತು ಕೇಳಿದ್ರು ಆಮೀನ್ ಅಂತ ಹೇಳ್ಬೋದು. ಯಾಕಂದರೆ ಆಮೀನ್ ಅಂದರೆ ಆಗುತ್ತೆ. ಆಮೀನ್ ಸುಮ್ಮಾಮೀನ್ ರಬ್ಬುಲ್ ಆಲಮೀನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ನಿಮ್ಮವ್ರು ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ, ನೋಡಿರ್ತೀರ. ನಿಮ್ಗೆ ಏನು ಅನಿಸುತ್ತೆ ಅವ್ರು ರೀಲ್ಸ್ ಮಾಡಿದಾಗ? ನಿಮ್ಗೆ ಏನು ಅನಿಸುತ್ತೆ? ನಮಗೇನು ಅನಿಸಲ್ಲ, ಚೆನ್ನಾಗಿ ಮಾಡ್ತಾವ್ರೆ. ಫಸ್ಟು ಸ್ವಲ್ಪ ಕಮೆಂಟ್ಸ್ಗಳು ಕೆಟ್ಟದಾಗಿ ಬರ್ತಾಯಿತ್ತು. ಇವಾಗ ಎಲ್ಲ ಕಡೆಯಿಂದ ಕಮೆಂಟ್ಸ್ಗಳು ಚೆನ್ನಾಗಿ ಬರ್ತಾಯಿದೆ. ಅವ್ರು ಚೆನ್ನಾಗಿ ಮಾಡ್ತಾವ್ರೆ. ಎಲ್ಲ ಕಡೆ ಹೋದ್ರೂ ನನಗೆ ಎಲ್ಲ ಕಡೆ ಹೇಳ್ತಾರೆ. ನಾನು ಆಟೋ ಓಡಿಸೋರು ಪ್ರತಿಯೊಬ್ಬ ಪ್ಯಾಸೆಂಜರ್ ಕೂತ್ಕೊಂಡ್ರು ನಾನು ಕಂಡುಹಿಡಿಬಿಟ್ಟು ಸರ್ ನೀವು ರೇಷ್ಮಾ ಅಕ್ಕವರು ಹಸ್ಬೆಂಡ್ ಅಲ್ವಾ ಅಂತಾರೆ. ಹೌದು ಸರ್, ಹೌದು ಮೇಡಮ್ ಅಂತೀನಿ. ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಅವರು, ಮೀಟ್ ಮಾಡಿಸಿ ಅದು ಇದು ಅಂದರೆ. ಸರಿ ಮೀಟ್ ಮಾಡ್ಸೋಕ್ಕೆ ಹೋಗಲ್ಲ, ನಿಮ್ಗೆ ಡ್ರಾಪ್ ಆಗ್ತೀನಿ ಅಂತೇಳಿ ತುಂಬ ಕಡೆಯಿಂದ ಚೆನ್ನಾಗಿ ಬರ್ತಾಯಿದೆ. ಅದರಿಂದ ನಾನು ಖುಷಿ ಪಡ್ತಾಯಿದ್ದೀನಿ. ಸರಿ, ನಮ್ಮ ಮಿಸ್ಸಸ್ಸು ಚೆನ್ನಾಗಿ ಮಾಡ್ತಾವ್ರೆ, ಇದೇ ಥರ ಬೆಳೀಲಿ, ಇನ್ನೂ 4 ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋದೇ ನನ್ನ ಆಸೆ. ನಿಮ್ಗೆ ಏನಾದರೂ ಅವರು ರೀಲ್ಸ್ ಮಾಡೋದ್ರಿಂದ ಕಿರಿಕಿರಿ, ಬೇಜಾರು, ಒಂದು ಮನ್ಸಿಗೆ ಆ ಥರದ್ದು ಏನಾದರೂ ಆಗಿತ್ತು? ಅದು ಸ್ಟಾರ್ಟಿಂಗ್ ಆಗಿತ್ತು. ಆಮೇಲೆ ಮಾಡ್ತಾ ಇರೋದು, ಕನ್ವಿನ್ಸ್ಮೆಂಟ್ ಬರ್ತಾ ಇರೋದು, ಜನಗಳು ಓಡಾಡೋ ಟೈಮಲ್ಲಿ ಎಲ್ಲ ಸಿಕ್ಕಿದಾಗ ಎಲ್ಲೇ ಹೋಗಲಿ, ನಾನು ಇಲ್ಲ ಪಾರ್ಕ್ ಹತ್ರ ಹೋಗಲಿ, ಇಲ್ಲ ಸಿನಿಮಾ ಥಿಯೇಟ್ರ್ ಹತ್ರ ಹೋಗಲಿ, ಇಲ್ಲ ಬಾಡಿಗೆ ಆಟೋ ಸ್ಟ್ಯಾಂಡ್ ಹತ್ರ ಹೋಗಲಿ, ಎಲ್ಲ ಕಡೆನೂ ನಮ್ಗೆ ಅದೇ ರೂಲ್ಸ್ ಹೇಳ್ತವ್ರೆ. ಎಲ್ಲರೂ ಹೇಳ್ತಾರೆ ಸಖತ್ತಾಗಿ ಮಾಡ್ತಾರೆ ಅಕ್ಕ, ಚೆನ್ನಾಗಿ ಇದೇ ಥರ ಮಾಡಲಿ, ಹಿಂಗೆ ಮಾಡಿ, ನೀವು ಇದು ಮಾಡಿ, ಅಕ್ಕನ ಜೊತೆ ಇರು ಹಂಗೆ ಅಂತೇಳಿ ಎಲ್ಲ ಇದು ಮಾಡಿದ್ರು. ತುಂಬ ನನ್ನ ಫ್ರೆಂಡ್ಗಳಿದ್ದಾರೆ. ಫ್ರೆಂಡ್ಗಳು ಅವರು ಮಿಸ್ಸಸ್ಸು ನಮ್ಮ ನೋಡಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಮಗ ನಮ್ಮ ಮಿಸ್ಸಸ್ ಫ್ಯಾನ್ ಕಣೋ, ಒಂದು ಸತಿ ಇದು ಮಾತಾಡಿಸು ಅಂತೇಳಿ. ಸರಿ ಮಾತಾಡ್ಸೋಣ ಅಂತೇಳಿ ಆ ಥರ ಎಲ್ಲ ತುಂಬ ರಿಸಲ್ಟ್ ಕೊಡ್ತಾರೆ. ಅವರು ಒಂದು ಮಾತು ಹೇಳ್ತಾ ಇದ್ರು, ನಾನು ಫೋನ್ ಬೇಕಾದ್ರೆ ನಮ್ಮ ಗಂಡನ ಬೇಕಾದ್ರೆ ಬಿಟ್ಟಿರ್ತೀನಿ, ಫೋನ್ ಮಾತ್ರ ಬಿಟ್ಟಿರಾರ, ರೀಲ್ಸ್ ಮಾತ್ರ ನಾನು ಬಿಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಗೆ ಏನು ಅನಿಸುತ್ತೆ ಅವ್ರು ಈ ಥರ ಹೇಳಿದಾಗ ಅಂತ? ಅದೇ ಹೇಳಿದಾಗ ಏನಾದರೆ, ಅದೇ ಬೆಳಗ್ಗೆ ಹೊತ್ತು ಬಿಟ್ಬಿಟ್ಟಿರ್ತಾರೆ. ಯಾಕಂದರೆ ರೀಲ್ಸಲ್ಲಿ ಇರ್ತಾರಲ್ಲ, ಬೆಳಗ್ಗೆಲ್ಲ ರೀಲ್ಸ್ ಮಾಡಬೇಕಲ್ಲ, ಅದಕ್ಕೆ ಬಿಟ್ಬಿಡ್ತಾರೆ. ಸಾಯಂಕಾಲ ಒಂದು 6 ಗಂಟೆ ಆದರೆ ಎಲ್ಲೇ ಇದ್ರೂ ಒಂದು 50 ಫೋನ್ ಮಾಡಿಬಿಡ್ತಾರೆ. 6 ಗಂಟೆಯಿಂದ 8 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡೋಕೆ ನಾನು ಬೆಳಗ್ಗೆಯಿಂದ ಬಿಟ್ಟಿರ್ತಾರೆ. ಅದೇ ಹೇಳಿರೋದು, ಬೆಳಗ್ಗೆಯಿಂದ ಬಿಟ್ಬಿಟ್ಟಿರ್ತೀನಿ ನಾನು, ಬಿಟ್ಬಿಡ್ತೀನಿ. ಅದು ಬೆಳಗ್ಗಿನ ಸಾಯಂಕಾಲ ಅವರು ರೀಲ್ಸ್ ಮಾಡ್ತಾನೆ ಇರ್ತಾರಲ್ಲ, ಅವಾಗ ಅವ್ರಿಗೆ ಗಂಡ ಜ್ಞಾಪನ ಇರಲ್ಲ. ಮೊಬೈಲಲ್ಲೇ ಇರ್ತಾನೆ. ಅದರಿಂದ ಅವರು ಆ ಥರ ಇದು ಮಾಡ್ತಾರೆ. ಸಾಯಂಕಾಲ ಒಂದು 6 ಗಂಟೆ ಆಗಂಗಿಲ್ಲ, ಫೋನ್ ಮೇಲೆ ಫೋನು, ಎಲ್ಲೇ ಇರಲಿ ಫೋನ್ ಮೇಲೆ ಫೋನ್. 8 ಗಂಟೆವರೆಗೂ ಬಂದು ಮುಖ ತೋರಿಸ್ಬಿಟ್ಟು ತಿರ್ಗಾ ಬೇಕಾದ್ರೆ ಹೋಗ್ಬೋದು. ಆ ಥರ ಹಂಗೆ ಮಾಡ್ತಾರೆ. ಅವರು ಬಿಗ್ ಬಾಸ್ಗೆ ಹೋಗೋ ಅಂತ ಒಂದು ಆಸೆ ಇಟ್ಕೊಂಡಿದ್ದಾರೆ. ಎಲ್ಲರ ಜನರನ್ನು ಕೂಡ ನಾನು ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಕಳ್ಸಕ್ಕೆ ರೆಡಿ ಇದ್ದೀರಾ ಚಾನ್ಸ್ ಸಿಕ್ಕರೆ ಅಂತ? ಸರ್, ನಾನು ದೊಡ್ಡ ಅಭಿಮಾನಿ ಅಂದರೆ ಸುದೀಪ್ ಸರ್ದು ಅಭಿಮಾನಿ ನಾನು. ಇವತ್ತಿಂದಲ್ಲ, ನಾನು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇರೋದು ಸುದೀಪ್ ಸರ್ದು ಅಭಿಮಾನಿ ನಾನು. ಫಸ್ಟು ಅದೇನೇ ಹೇಳ್ತಾಯಿದ್ರು, ನಾನು ಬೆಳೀತಾ ಮಟ್ಟಲ್ಲಿ ಎಲ್ಲರೂ ಸುದೀಪ್ ಥರನೇ ಇದೆಯಾ, ಸುದೀಪ್ ಥರನೇ ಅಂದರೆ ಇದೆ ಅಂತೇಳಿ ನನಗೆ ಆವಾಗ ಹಂಗೆ ಇದ್ದೆ. ನಾನು ಸಣ್ಣಕ್ಕೆ ಎಲ್ಲ ಸುದೀಪ್ ಸರ್ದು ಅಭಿಮಾನಿ ನಾನು. ಅಂಬರೀಷ್ ಸರ್ ಆಗ್ತಾರೆ, ಸೇಮ್ ಅಂಬರೀಷ್ ಥರನೇ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಒಂದು ರೀಲ್ ಇದಾಗಿದೆ, ಅವ್ರದ್ದು ಟ್ರೋಲ್ ಆಗಿದೆ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಮ್ಮೆ ಜೀವಕ್ಕೆ ಅಂತೆ, ಆ ಥರ ಅದು ನಂದು ಜಿಮ್ ಬ್ಯಾಗ್ ಹಾಕ್ಕೊಂಡು ಹೊರಟವ್ರಲ್ಲ, ಎಲ್ಲರೂ ಅದನ್ನೇ ಹೇಳ್ತವ್ರೆ. ಒಳ್ಳೆ ಟ್ರೋಲ್ ಆಗ್ಬಿಟ್ಟವ್ರು ಇವಾಗ ಇವರು. ಸುದೀಪ್ ಸರ್ ಹತ್ರ ಹೋಗ್ಬೇಕಂದ್ರೆ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಸುದೀಪ್ ಸರ್ ಹತ್ರ ಮನೆ ಹತ್ರ ತುಂಬ ಸತಿ ಹೋಗಿದ್ದೀನಿ.
JP ನಗರದಲ್ಲಿ ತುಂಬ ಸತಿ ಹೋಗಿದ್ದೀನಿ. ಎಷ್ಟು ಜನ ಇರ್ತಾರೆ ಈ ಮನೆ ಮುಂದೆ, ಅವ್ರು ನೋಡೋಕ್ಕೇನೆ ಅಂಥದ್ರಲ್ಲಿ ನಾವೆಲ್ಲ ಎಲ್ಲಿದ್ದೀವಿ, ಅವ್ರು ನೋಡೋಕ್ಕಾಗುತ್ತಾ? ಅದೆಲ್ಲ ಆಗದಿರೋ ವಿಷಯ. ಆಸೆ ಇಟ್ಕೋಬಾರ್ದು, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆ ಥರ ಆಸೆ ನಾವು ಯಾವತ್ತೂ ಇಟ್ಕೋಬಾರ್ದು. ಅದು ಆಸೆ ನಾವು ಆಸೆ ತೋರಿಸ್ತಾರೆ ಜನ ಸತ್ಯ ಆಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ನಾವೆಲ್ಲ ಎಲ್ಲಿದ್ದೀವಿ ಅಂತ ನಾವು ಯೋಚನೆ ಮಾಡ್ಕೋಬೇಕಷ್ಟೇ. ಅಂಥದ್ದೆಲ್ಲ ನನ್ನ ಹೆಸರು ಯಾಸಿನ್ ಅಂತ ಕರೆಯೋದು. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಕರೆಯೋದೆಲ್ಲ ರಾಜ ಅಂತೇಳಿ. ಇವಳು ಏನಂತ ಕರೀತಾರೆ ಅಂದರೆ ಕಿಚ್ಚ ಸುದೀಪ್ ಅಂದರೆ ಹುಚ್ಚ ರಾಜ ಅಂತಾರೆ ಎಲ್ಲರೂ. ಇವ್ರಿಗೆಲ್ಲ ಆ ಥರನೇ ಹೇಳ್ತಿದ್ರು ಸುದೀಪ್ ಅಂತ. ಅದಕ್ಕೆ ಅವಾಗಿಂದ ಹಂಗೇನೆ. ಅವಾಗೆಲ್ಲ ನಮ್ಮ ಗಾಡಿಯಲ್ಲೆಲ್ಲ ಇವ್ರಿಗೆ ಸುದೀಪ್ ಅಂತ ಹೇಳ್ಬಿಟ್ಟು ಫೋನಲ್ಲಿ ಹೆಂಗಿದ್ದೀರಾ ನೀವು ಅಂದರೆ ನಾನು ಸುದೀಪ್ ಥರ ಇದ್ದೀನಿ ಅಂತ ಹೇಳೋರು. ನಾನು ಫೋನಲ್ಲಿ ಇವ್ರು ಕೇಳೋರು ನನಗೆ, ನೀವು ಹೆಂಗಿದ್ದೀರಾ ಅಂದರೆ ರಕ್ಷಿತಾ ಥರ ಇದ್ದೀನಿ ನಾನು ಅಂತ ಹೇಳೋರು. ಇದೆಲ್ಲ ಆಗಿದೆ. ಸರಿ ಸರ್, ಸತ್ಯನೇ ಇದು. ನಾನು ನೋಡೇ ಇತ್ತಿಲ್ಲ ಇವ್ರ ಮುಖ, ನಾನು ನೋಡಿತ್ತಿಲ್ಲ, ನನ್ನ ಮುಖ ಇವ್ರು ನೋಡಿತ್ತಿಲ್ಲ. ಫೋನಲ್ಲೇ 5 ದಿವಸ ಮಾತಾಡಿದ್ದು ನಾವು. ನೀವು ಹೆಂಗಿದ್ದೀರಾ ಅಂತ ನಾವು ಹೇಳಿದರೆ ಇವ್ರು ಹೇಳೋದು ನಾನು ಸುದೀಪ್ ಥರ ಇದ್ದೀನಿ ಅನ್ನೋರು. ನನಗೆ ಹೆಂಗಿದ್ದೀರಾ ಅಂದರೆ ನಾನು ರಕ್ಷಿತಾ ಥರ ಇದ್ದೀನಿ ಅಂತ. ಆಮೇಲೆ ನಾವು ಹೇಳ್ಕೊಳ್ಳೋದು, ನೀವು ಹೆಂಗೇ ಇರಿ ನಾನು ಮದುವೆ ಆಗ್ತೀನಿ, ನಾನು ಹೆಂಗೆ ಇರಲಿ ನೀವು ಮದುವೆ ಆಗಿ ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ಳೋದು. ಯಾವ ಥರ ಇದೆ ಗೊತ್ತಾ, ರವಿಚಂದ್ರನ್ ಅವರು ಯಾರು ನೀನು ನಿಜ ರಿಯಲಿ ನಮ್ಮ ಸ್ಟೋರಿ ಅದು. ಬಟ್ ಅವರು ತುಂಬ ಲಾಗ್ ಆಯಿತು ಅನಿಸುತ್ತೆ. ನಾವು 15 ದಿವಸ ಅಲ್ಲೇ ನಾವು ಮದುವೆ ಆಗ್ಬಿಟ್ಟಿದ್ವಿ. 15 ದಿವಸದಲ್ಲಿ ನೋಡಿದ್ವಿ, 17 ವರ್ಷ ಸಂಸಾರ ಮಾಡಿದ್ವಿ. ಇನ್ನೂ ಲೈಫ್ ಲಾಂಗ್ ಹಿಂಗೆ ಇರ್ತೀವಿ. ನಾನು ಬದುಕಿರೋ ಗಂಟ ಇವ್ರು ಬದುಕಿರೋ ಗಂಟ ನಾನೇ. ನಿಮ್ಗೇನಾದರೂ ಆ ಸಿಚುವೇಶನಲ್ಲಿ ನಾನೊಂದು ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ಟೆ ಅಂತ ಏನಾದರೂ ಅನಿಸ್ತಿದ್ಯಾ? ಏನು ಇಲ್ಲ ಸರ್, ಆ ಥರ ಹೇಳೋಕ್ಕಾಗಲ್ಲ. ಬೈತಾರ ಏನಂತ? ಇಲ್ಲ, ಬೈತಾರ ಅಂತೆಲ್ಲ ಇಲ್ಲ. ಇವಾಗ ನೋಡಿದ್ರೆ ನೀವೇ ಗೊತ್ತಲ್ಲ ಸರ್. ಆಟೋದಲ್ಲಿ 1000 ಪ್ಯಾಸೆಂಜರ್ ಮಾತಾಡ್ತಾರೆ, ಅಣ್ಣ ಅಂತಾರೆ ಮಾತಾಡ್ತಾರೆ, ಅಂಕಲ್ ಅಂತ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಬಾರ್ದು ಅಲ್ವಾ? ಅಂದರೆ ಈ ರೀಲ್ಸ್ ಮಾಡೋದ್ರಿಂದ ಕೆಲವು ಫ್ಯಾಮಿಲಿ ಅವರೆಲ್ಲ ನಿಮ್ಮನ್ನು ಮಾತಾಡಿಸ್ತಾ ಇಲ್ಲ, ಬಿಟ್ಟು ಹೋದ್ರು ನಮ್ಮ ಜೊತೆ, ಆ ಥರದ್ದೆಲ್ಲ ಆಯ್ತಂದಾಗ ಒಂದು ಸಿಚುವೇಶನ್ದಲ್ಲಿ ಆಯಿತು. ಆವಾಗ ನಾನೇ ಹೋಗಿ ಮಾತಾಡಿ ನಾನೇ ಸಾಲ್ವ್ ಮಾಡಿದೆ. ಎಲ್ಲರ ಹತ್ರನೂ ಇಲ್ಲ ಬಿಡಿಸ್ಬಿಡು, ಏನು ಈ ಥರ ಮಾಡ್ತಾರೆ ನೋಡಿ, ಪಬ್ಲಿಕ್ ಎಲ್ಲ ಹಿಂಗೆ ಜನಗಳು ಹಿಂಗೆ ಮಾತಾಡ್ತಾರೆ, ಲೇಡೀಸ್ಗಳು ಹಂಗೆ ಮಾತಾಡ್ಕೊಂಡು ಅಲ್ಲಿ ಕೂತ್ಕೊಬಿಟ್ಟು ಇದು ಮಾಡ್ತಾರೆ. ನಾನು ಒಂದು ಹೇಳಿದ ಅವ್ರು ಇಷ್ಟಪಡ್ತೀನಿ ಅಂತ ಗೊತ್ತಾ, ಅದು ನನ್ನಲ್ಲಿಲ್ಲ, ಅವ್ರದ್ದೊಂದು ಕಲೆ ಅಂತ ಇದೆ, ಅವ್ರ ಮನಸ್ಸಲ್ಲಿ ಒಂದು ಕಲೆ ಅಂತ ಅವ್ರ ಭಾವನೆಯಲ್ಲಿ ಬಂದಿದೆ. ಅದು ಕಲೆನ ಅವ್ರನ್ನ ಈಚೆ ತೆಗ್ದಾಕ್ತವ್ರೆ ಅಷ್ಟೇ. ಒಂದು ಕಲೆ ಇದೆ, ಅದನ್ನ ಈಚೆ ಕಡೆ ತೆಗ್ದಾಕಿ ಅವ್ರೇನು ಮಾಡ್ತಾವ್ರೆ ಅಂದರೆ 4 ಜನಕ್ಕೆ ಎನ್ವಿಟ್ ಮಾಡಬೇಕು, ನಾನು ಏನೋ ಒಳ್ಳೇದು ಮಾಡಬೇಕು, 4 ಜನಕ್ಕೆ ಹೆಲ್ಪ್ ಆಗೋ ಥರ ಕೆಲಸ ಮಾಡಬೇಕು, ನಾನು ಸಾಯೋವರೆಗೂ ನಾನು ಏನಾದರೂ ಒಂದು ಮಾಡಿ ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಒಂದು ಸಾಧನೆ ಹೋಗ್ಬೇಕು ಅನ್ನೋ ಒಂದು ಆಸೆ ಅವ್ರಿಗಿದೆ. ಆ ಆಸೆನ ನಿರಾಸೆ ಮಾಡಿದ್ರೆ ಅದು ಪಾಪ ನಮಗೆ ಬರುತ್ತೆ. ಆ ಪಾಪ ನಾನು ತಗೋಬಾರ್ದು. ನಾನು ಯಾರೇ ಏನೇ ಆಗಲಿ, ಯಾವ ಕುಟುಂಬದಾಗಲಿ, ಯಾರ ಫ್ರೆಂಡ್ ಸರ್ಕಲ್ ಆಗಲಿ, ಯಾವ ದೇಶದಲ್ಲಿ ಯಾರಾದರೂ ಆಗಲಿ ಸರ್, ನನ್ನ ನೆಂತಿಗೋಸ್ಕರ ನಾನು ಇದ್ದೀನಿ ಸರ್. ಅವ್ರು ಏನೇ ಮಾಡಿದ್ರು ನಡೀತದೆ ಸರ್. ಅವ್ರು ಏನೇ ಮಾಡಿದ್ರು ನಾನು ಇದ್ದೀನಿ, ಅವಳಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದೀನಿ. ನಾವು ಕೆಲವು ರೀಲ್ಸ್ ಎಲ್ಲ ನೋಡಿದಾಗ ನಮ್ಗೊಂದ್ಸತಿ ಯಾಕೆ ಇವ್ರು ಈ ಥರ ಮಾಡ್ತಾರೆ, ಏನಿದು ಆ ಥರದ್ದೆಲ್ಲ ಅನಿಸುತ್ತೆ. ಬಟ್ ನಮ್ಗೆ ಇವಾಗ ಮಾತಾಡಿದ್ವಲ್ಲ ಇವ್ರ ಜೊತೆ, ಇವಾಗ ಗೊತ್ತಾಗುತ್ತೆ ರಿಯಲ್ ಈ ಥರನೂ ಇದೆಯಾ ಅಂತ, ಆ ಥರ ಅನಿಸುತ್ತೆ ಅಲ್ವಾ? ಏನು ಅನಿಸುತ್ತೆ ಮೇಡಮ್ ನಿಮಗೆ ಅಂತ? ನೋಡಿ, ನಾ ರಫ್ ಆ್ಯಂಡ್ ಟಫ್ ಇದೀನೋ, ನಾನು ಹೆಂಗಿದ್ದೀನೋ ಅನಿಸುತ್ತೆ. ಅದು ರೀಲಲ್ಲಿ ಮಾತ್ರ, ಅದು ರಿಯಲ್ ಇಲ್ಲ. ಬಟ್ ನನಗೆ ಅದು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಆ್ಯಕ್ಟಿಂಗಲ್ಲಿ ಅದು ಹೆಂಗಿರುತ್ತೋ ಆ ಥರ ಆ್ಯಕ್ಟಿಂಗ್ ಮಾಡಬೇಕು. ಸಿಟ್ಟಲ್ಲಿ ಮಾಡೋದಿರುತ್ತೆ, ಇದ್ರಲ್ಲಿ ಮಾಡೋಕ್ಕೆ ಬರುತ್ತೆ, ಆ ಥರ ಮಾಡ್ತೀನಿ ಅಷ್ಟೇ. ಅದು ರಿಯಲಾಗಿ ನಾನು ಮಾತಾಡಿದರೆ ಗೊತ್ತಾಗುತ್ತೆ ಜನತೆಗೆ ನಾನು ಹೆಂಗೆ ಅಂತ ಹೇಳ್ಬಿಟ್ಟು. ಅರ್ಧ ಜನತೆಗೆ ಗೊತ್ತಾಗ್ಬಿಟ್ಟೈತೆ ಅನಿಸುತ್ತೆ. ಎಲ್ಲರೂ ಮನೆಯದು, ಅಕ್ಕ ನೀವು ಎಷ್ಟು ಕ್ಲೀನಾಗಿದ್ದೀರಾ, ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಅಕ್ಕ ಅಂತ ಹೇಳ್ಬಿಟ್ಟು ಅಪ್ಕೊಂಡು ಮುದ್ದು ಮಾಡಿ ನಂಗೆ ಹೋಗ್ತಾರೆ. ಸ್ಟೂಡೆಂಟ್ ಎಲ್ಲ ಬರ್ತಾರೆ, ಮಾತಾಡ್ತಾರೆ. ಆಮೇಲೆ ನಾನು ಒಂದು ಲೈಫ್ಗೆ ಬಂದಿದ್ದೆ ಇದರಿಂದ, ಫೇಸ್ಬುಕ್ಕಿಂದ. ಆವಾಗ ಒಂದು ಅಜ್ಜಿ ಅಂತೆ, ಇಲ್ಲಿ ಎಲ್ಲ ಅವರು ಆಚೆ ಕಡೆ ದೇಶದಿಂದ ಎಲ್ಲೋ ಹೇಳಿದ್ರು ಅವರು, ಅಲ್ಲಿಂದ ಅಂತೆ ಅವ್ರು ಮಾತಾಡಿದ್ದು. ಆ ಅಜ್ಜಿಗೆ ಸ್ಟ್ರೋಕ್ ಆಗಿದಂತೆ. ನನ್ನ ರೀಲ್ಸ್ ಹಾಕಿದ್ರೆ ಅಂತೆ ಅವ್ರು ಯಾವತ್ತೂ ಆ ಥರ ಖುಷಿ ಪಡಿಲ್ವಂತೆ. ಅವರು ನನ್ನ ರೀಲ್ಸ್ ನೋಡ್ಬಿಟ್ಟು ನಗ್ತಾರಂತೆ, ಕಿಲಿಕಿಲಿಕ್ಲಾ ಅಂತ ನಗ್ತಾರಂತೆ. ಅವ್ರ ಮನೇಲಿ ಎಲ್ಲರೂ ಮಾತಾಡ್ತವ್ರೆ, ನಮ್ಮ ಅಜ್ಜಿ ಇಷ್ಟು ಗಂಟೆ ನಗ್ಗಿತಿಲ್ಲ, ನಿಂಗೆ ನೋಡ್ಬಿಟ್ಟು ನಗ್ತವ್ರೆ ಅಂತ. ನನಗಂತೂ ತುಂಬ ಖುಷಿ ಆಯಿತು ಆ ಮಾತು ಕೇಳಿ. ಇವತ್ತಿಗೂ ನನ್ನ ಮೈಂಡಲ್ಲಿ ಇವಾಗ ಹೇಳಿದಿರ್ಬೋದು ಅವರು ಅಂತ ಅನಿಸ್ತಿದೆ. ಆ ಅಜ್ಜಿ ನಾನು ನೋಡ್ಬಿಟ್ಟು ಹಾಯ್ ಅಂದರು, ಕೈ ಎತ್ತಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ. ಹಿಂಗೆ ಹೇಳ್ಬಿಟ್ಟು ಹಿಂಗೆ ಮಾಡಿದ್ರಪ್ಪ, ತುಂಬ ಖುಷಿ ಆಯ್ತು ನನಗೆ. ನನ್ನಿಂದ 4 ಜನ ನಗ್ತವ್ರೆ ಅಂದರೆ ನಾನು ಪುಣ್ಯವಂತೆ ಅಲ್ವಾ? ಎಲ್ಲರ ಕೈಯಿಂದ ಆ ಥರ ನಗ್ಸೋಕ್ಕಾಗಲ್ಲ. ಬಟ್ ನಾನು ನಗಿಸ್ತಿದ್ದೀನಿ ಅಂದರೆ ನಾನು ನಿಜವಾಗ್ಲೂ ಪುಣ್ಯವಂತನೇ. ಈಸಿಯಾಗಿ ಹೊಡೆದು ಅಳಿಸ್ಬೋದು ಯಾರನ್ನಾರು. ಹೌದು, ಅಳಿಸ್ಬೋದು ಅಂದರೆ ಹೊಡಿಬೋದು, ಹೌದು ಅಳಿಸ್ಬೋದು, ಹೌದು, ನಗ್ಸೋಕ್ಕಾಗಲ್ಲ. ಬಟ್ ನನ್ನ ರೀಲ್ಸ್ ನೋಡಿ ನಗ್ತವ್ರೆ ಜನ ಅಂದರೆ ನಾನೇ ಖುಷಿ ಪಡ್ತೀನಿ ನಾನು ತುಂಬ.
ಓಕೆ, ನಿಮಗೆ ರವಿಚಂದ್ರನ್ ಅವ್ರು ಅಂದ್ರೆ ಇಷ್ಟ ಅಂತ ಹೇಳಿದ್ರೆ ಹೌದು. ಯಜಮಾನರು ಕೂಡ ಇಲ್ಲೇ ಇದ್ದಾರೆ. ಹೌದು. ಅವರೇ ರವಿಚಂದ್ರನ್ ಅಂದ್ಕೊಂಡು ಅವ್ರಿಗೆ ಹೇಳೋದಾದ್ರೆ ಏನು ಹೇಳಿದ್ರೆ, ಇಲ್ಲೇ ಇದ್ದಾರೆ, ನಿಮ್ಮ ಎದುರಿಗೆ ಇದ್ದಾರೆ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಅದೇ ಸಾಂಗ್ ಹಾಡಿದ್ದು ನಾನು. ಇವರೇ ರವಿಮಮ್ಮ ಅಂತ ಹೇಳ್ಕೊಂಡು ನಾನು ಹಾಡಿದವತ್ತು. ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ಇದು ನಾನು ರೀಲ್ಸಲ್ಲಿ ಹಾಕಿದ್ದೀನಿ. ತುಂಬ ಲೈಕ್ ಮಾಡೋರು ಜನಗಳು, ಎಷ್ಟು ಒಂದು 30-40-50 ಸಾವಿರ ಜನ ಅದಕ್ಕೆ ಲೈಕ್ ಕೊಟ್ಟವ್ರೆ. ಅದು 50,000 ಜನ ಲೈಕ್ ಕೊಟ್ಟವ್ರೆ ಅಂದರೆ ಅವ್ರು ಎಷ್ಟು ಇಷ್ಟ ಆಗಿರ್ಬೋದು. ಅದು ಸುಮ್ಮನೆ ಯಾರು ಜನ ಕೊಡಲ್ಲ. ಏನೋ ಇಷ್ಟ ಆಗಿದ್ರೇ, ಖುಷಿ ಆಗಿದ್ರೇ, ನಗ್ತಾ ಇದ್ರೇ ಅದು ಲೈಕ್ ಕೊಡೋದು. ನನಗೂ ತುಂಬ ಇಷ್ಟ ಆಯಿತು ಅದು ಲೈಕ್ ಕೊಟ್ಟಿದ್ದು. ನನಗೆ ಇಷ್ಟಪಟ್ಟಿದ್ದು ಲೈಕ್ ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು. ನೀವು ಆಟ ಓಡಿಸ್ತಿರುವಾಗಲೂ ಕೂಡ ಎಲ್ಲರೂ ಬಂದು ಮಾತಾಡ್ಸ್ತಾರೆ. ಹ್ಞೂ ಸರ್, ಆಟೋ ಓಡಿಸ್ತಾ ಇದ್ದೀರಿ, ಎಲ್ಲರೂ ಬಂದು ಮಾತಾಡ್ತಾರೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಕಂಡುಹಿಡಿತಾರೆ. ಕಂಡುಹಿಡಿದು ಸರ್ ನೀವು ರೇಷ್ಮಾ ಅವರು ಹಸ್ಬೆಂಡ್ ಅಲ್ವಾ ಅಂತ. ಸರ್ ಹೆಂಗೆ ಕಂಡುಹಿಡಿತಾರೆ ಸರ್, ನಿಮ್ಮದು ಫೇಮಸ್ ಬಿಡಿ ಸರ್ ನೀವು ಅಂತ ಹೇಳ್ತಾರೆ. ಖುಷಿ ಆಗುತ್ತೆ ಒಂದು. ಅಂದ್ರೆ ನಿಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ ಸ್ಕೂಲಲ್ಲಿ ಈ ಥರ? ಇಲ್ಲ, ಮಕ್ಳಿಗೆ ಏನು ತೊಂದರೆ ಆಗಲ್ಲ. ಮಕ್ಳ ಹತ್ರನೂ ಹೇಳ್ತಾರಂತೆ. ನಮ್ಮ ಫ್ಯಾನ್ ಆಗ್ಬಿಟ್ಟವ್ರೆ. ಅಲ್ಲಿ ಹೋಗಿ ಆಟೋ ನಿಲ್ಸಿದ್ರೆ ಹಾಯ್ ಅಕ್ಕ ನಾ ಫ್ಯಾನ್ 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 ಅಂತ ಬರ್ತಾರೆ. ಅದನ್ನೂ ಒಂದು ಟ್ರೋಲ್ ಆಗಿಬಿಟ್ಟಿದೆ. ಇವರೆಲ್ಲ ನಮ್ಮ ಮಗನ ಮಕ್ಕಳು ಅಂತ ಹೇಳ್ಬಿಟ್ಟಿದ್ದೀನಿ. ಅದೆಲ್ಲ ಟ್ರೋಲ್ ಆಗಿಬಿಟ್ಟಿದೆ. ಅದು ಅವರು ಅಷ್ಟು ಜನ ಬಂದು ಮಾತಾಡ್ಸಿರಲ್ಲ ಮಕ್ಕಳು. ಆವಾಗ ಮಕ್ಕಳು ಮಾತಾಡ್ಸಿ ಖುಷಿಗೆ ನನಗೆ ನನ್ನ ನಾಲ್ಗೆ ದಪ್ಪ ಬೇಗ ಹೊರಡಲ್ಲ ಮಾತುಗಳು. ಆವಾಗ ಇವರೆಲ್ಲ ಫ್ರೆಂಡ್ಸು ನನ್ನ ಮಗನ ಮಕ್ಕಳು ಅಂತ ಹೇಳ್ಬಿಟ್ಟಿದ್ದೀನಿ. ಅದೆಲ್ಲ ಟ್ರೋಲ್ ಆಗಿದೆ. ಪ್ರತಿಯೊಂದು ಮಾತಾಡಿದ್ರೇ ಟ್ರೋಲ್ ಆಗುತ್ತೆ. ಏನು ಒಂದು ಪ್ರತಿಯೊಂದು ವಿಡಿಯೋ ಕೂಡ ಮಾತಾಡಿದ್ರೆ ಟ್ರೋಲ್ ಆಗುತ್ತೆ. ನನ್ನ ನಾಲ್ಗೆ ಆ ಥರ ಇದೆ. ಅದೇ ಫಸ್ಟ್ ಆಫ್ ಆಲ್ ನನಗೆ ಸೆಲೆಬ್ರೇಟ್ರಿ ಅಂತ ಹೇಳಕ್ಕೆ ಬರಲ್ಲ. ಸಲ್ಲು ಬೇಟ್ರಿ ಅಂತ ನಾನು ಹೇಳಿದೆ, ಅದು ಟ್ರೋಲ್ ಆಗಿದೆ. ಮಿಡ್ಲಿ ಸ್ಕೂಲು, ಅದೇನು ಮಿಡ್ಲ್ ಕ್ಲಾಸ್ ಅಂತ ಸೆಲೆಬ್ರೇಟ್ರಿ ಅದೆಲ್ಲ ಹೇಳಕ್ಕೆ ಬರಲ್ಲ ನನಗೆ. ನಾಲ್ಗೆ ಹೊರಡಲ್ಲ. ಆಮೇಲೆ ಅದು ಡಿಪ್ಲೊಮೇಷನ್ ಅದು ಹೇಳಕ್ಕೆ ಬರಲ್ಲ ನನಗೆ. ಅದು ಏನಂತ ಗೊತ್ತಿಲ್ಲ ನನಗೆ. ಅದು ಡಿಪ್ಲೊಮೇಷನ್ಗೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜಾನೇ. ಅದು ನನಗೆ ಹೇಳಕ್ಕೆ ಬಂದಿಲ್ಲ, ಇಂಗ್ಲೀಷ್ ಬರಲ್ಲ ನನಗೆ. ಅದಕ್ಕೆ ಡಿಪ್ಲೊಮೇಷನ್ಗೆ ಹೋಗಿದ್ದೆ ನಾನು, ಡಿಪ್ಲೊಮಾ ಆಗ್ಬಿಡ್ತಿದ್ದೇನೋ ಅಂತ ಹೇಳಿದೆ. ಓಕೆ, ಎಲ್ಲ ಆಯಿತು. ಇವಾಗ ತುಂಬ ನಿಮ್ಮನ್ನು ಪ್ರೀತಿ ತೋರಿಸ್ತಿದ್ದಾರೆ ಜನರಾಗಿರ್ಬೋದು. ಏನು ಹೇಳ್ತೀರಾ ಆ ಜನರಿಗೆ, ಏನು ಹೇಳ್ತೀರಾ ಅಂತ ಕೊನೆಯದಾಗಿ ಹೇಳೋದಾದ್ರೆ? ಎಲ್ಲ ಜನತೆಗೂ ನಾನು ತುಂಬ 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 ಚಿರುಣೆ ನಿಮ್ಮದು. ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ನನಗೆ ಎಷ್ಟು ಬೆಳೆಸಿದ್ದೀರಾ ಅಂದರೆ ನಾನು ಪುಣ್ಯವಂತೆ. ನಿಮ್ಮ ಮಡ್ಲಲ್ಲಿ ನನಗೆ ಹಾಕ್ಕೊಂಡ್ರಿ, ನಿಮ್ಮ ಮನಸ್ಸಲ್ಲಿ ಹಾಕ್ಕೊಂಡ್ರಿ. ನಾನು ತುಂಬ ಖುಷಿ ಆಗ್ತಿದೆ ನನಗೆ. ನಮ್ಮ ಅಪ್ಪ ಅಮ್ಮ ಪ್ರೀತಿ ಎಷ್ಟು ತೋರಿಸ್ತಿದೆ ಅದಕ್ಕಿಂತ ಡಬ್ಬಲ್ಲು ಆ ದೇವ್ರ ಪ್ರೀತಿ ನೀವು ಕೊಟ್ಟಿದ್ದೀರಾ ನನಗೆ. ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೂ ಇಷ್ಟಪಡ್ತೀನಿ. ಎಲ್ಲರೂ ಈ ಥರನೇ ಪ್ರೀತಿ ಕೊಡ್ತಾಯಿರಿ ನನಗೆ, ಇನ್ನೂ ಜಾಸ್ತಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬೆಳೆದ್ರೂ ನಾನು ಯಾರ್ಯಾರು ಹೆಲ್ಪ್ ಮಾಡಬೇಕು ಅಂತ ಹೇಳಲ್ಲ. ಅದು ಹೇಳೋರೆ ಈ ಕೈಯಿಂದ ಮಾಡಿದರೆ ಈ ಕೈಗೆ ತೋರಿಸ್ಬೇಡ್ದಂತೆ ನಾವು. ಆ ಥರ ನಮ್ಮ ಪುನೀತ್ ರಾಜ್ಕುಮಾರ್ ಸಾರು ಎಷ್ಟು ಹೆಲ್ಪ್ ಮಾಡೋರು. ಅವ್ರು ಹೇಳ್ಕೊಂಡಿಲ್ಲ, ಬಟ್ ಯಾರ್ಯಾರು ಗೊತ್ತು ಅದು ಅವ್ರಿಗೆ ಮಾತ್ರ ಗೊತ್ತು ಅವ್ರ ಕಲೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬೆಲೆ ಕೊಟ್ಟವ್ರೆ. ಅದೇ ಹೌದು ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಬಟ್ ಅದು ಹೇಳ್ಕೊಂಡು ಮಾಡ್ತಾಯಿಲ್ಲ. ಅದೇ ಈ ಕೈಯಿಂದ ಮಾಡಿದರೆ ಈ ಕೈಯಿಂದ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಂಥ ಚಿಕ್ಕ ಜನಗೆ ಎಲ್ಲ ಗೊತ್ತಾಗಲ್ಲ ಅವ್ರು ಏನೇನು ಮಾಡ್ತವ್ರೆ ಅಂತ ಹೇಳ್ಬಿಟ್ಟು. ಹೌದಾ ಅದಕ್ಕೆ ಮಾಡ್ತಾರೆ, ಹೌದಾ ಇದು ಮಾಡ್ತಾರೆ, ಹೌದಾ ಅನ್ನೋದೇ ಗೊತ್ತು, ಇನ್ನೇನು ಗೊತ್ತಿಲ್ಲ. ಬಟ್ ಅವರು ಯಾರು ಮಾಡಿಸ್ಕೋತಾರೋ ಅವ್ರಿಗೆ ಮಾತ್ರ ಗೊತ್ತು ಅವ್ರ ಬೆಲೆ ಏನು ಅಂತ. ರೇಷ್ಮಾ ಅವರೇ, ತುಂಬ ಥ್ಯಾಂಕ್ಸ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ತುಂಬ ಒಳ್ಳೆಯದಾಗಲಿ ನಿಮಗೂ ಕೂಡ ಸರ್, ಒಳ್ಳೆಯದಾಗಲಿ. ಅಕಸ್ಮಾತಾಗಿ ನಾವೇನಾದ್ರು ತಪ್ಪಾಗಿ ನಾವು ಮಾತಾಡಿದರೆ, ಏನಾದ್ರು ತಪ್ಪಿದ್ರೆ ನಮಗೆ ಎಲ್ಲರೂ ಕ್ಷಮಿಸ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹೌದು, ಯಾಕಂದರೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಇದು ಫಸ್ಟ್ ಟೈಮು ನಾವು ಇಂಟರ್ವ್ಯೂ ಅಂದರೆ ಏನು ಗೊತ್ತಿರಲಿಲ್ಲ. ಹೇಗೆ ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ. ಫಸ್ಟೇ ನಾನು ಇಂಟರ್ವ್ಯೂ ಮಾಡ್ತೀವಿ ಅಂದರೆ ಅದೇನು ಎಂಥ ಅದು ಏನು ಮಾತಾಡೋದು ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಮಗಳು ಇಲ್ಲಮ್ಮ ಸ್ವಲ್ಪ ಮಾತಾಡಬೇಕು ಅಷ್ಟೇ, ನಿಮ್ಮ ಫ್ಯಾಮಿಲಿ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾರೆ ಅಷ್ಟೇ ಮಾತಾಡಬೇಕು ಅಂತ ಹೇಳೋದಕ್ಕೆ ತುಂಬ ಭಯ ಪಟ್ಕೊಂಡು ಹೋದೆ ನಾನು. ಪೂಜಾ ಅವ್ರ ಪಾಪ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಈ ಥರನೇ ಮಾತಾಡಿ ಅಂತ ಹೇಳ್ಕೊಟ್ರು. ನನಗೆ ಪೂಜೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಉದ್ದೇಶ ಏನಂದರೆ, ಯಾಕೆ ಈ ಥರ ಮಾಡ್ತಾರೆ ಇವರು, ನಿಜವಾಗ್ಲೂ ಇವರು ಇರೋದು ಹೀಗೇನಾ, ಏನು ಜನರು ಯಾಕೆ ಅದು ತಿಳಿಸೋಕ್ಕೋಸ್ಕರ ನಾವು ಬಂದಿದ್ದೆ ನಿಮಗೆ. ಓಕೆನಾ, ಆ ಕಾರಣಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ನೀವು SS TV ಕಂಪ್ನಿಯಿಂದ ಬಂದಿದ್ದೀರಾ, ನಂಗೆ ತುಂಬ ಇಷ್ಟ ಆಯಿತು. ಆ ಚಾನಲಿಂದ ಇನ್ನೂ ನೀವು ಜನತೆ ಇದು ಚಾನಲ್ಗೆ ಬೆಳೆಸಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ವಿಶ್ವನಾಥ್ಗೂ ಅವ್ರಿಗೂ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಧನ್ಯವಾದಗಳು.